ಗ್ರಹಣ ಅನ್ನೋ ಶಬ್ದ ಕೇಳಿದ ತಕ್ಷಣವೇ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ. ಕೆಲವೊಬ್ಬರಿಗೆ ನಂಬಿಕೆ ಇರಬಹುದು, ಕೆಲವೊಬ್ಬರಿಗೆ ಅಪನಂಬಿಕೆ ಇರಬಹುದು. ಆದರೆ ವಾಸ್ತವವನ್ನು ಅಳಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವು ಗ್ರಹಣದ ಬಗ್ಗೆ ಮಾತನಾಡಬೇಕಾಗಿದೆ. ಏನು ಎತ್ತ, ಏನು ನಿಯಮಗಳನ್ನ ಪಾಲನೆ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ, ಚರ್ಚೆಯನ್ನು ಕೂಡ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನಾನು ಅಹಂಕಾರಿ ಅಲ್ಲ, ಕ್ರೂರಿಯೂ ಅಲ್ಲ. ಕಷ್ಟ ಅಂದ್ರೆ ಏನು ಅಂತ ನನಗೆ ಜೈಲಿನಲ್ಲಿ ದರ್ಶನವಾಗಿದೆ. ಜಾಮೀನು ಸಿಕ್ಕ ಬಳಿಕ ಮೊದಲಿಗೆ TV5ಗೆ ನಲ್ಪಾಡ್ ಪ್ರತಿಕ್ರಿಯೆ. ಶಿರೂರು ಮಠದಿಂದ ಚಿನ್ನಾಭರಣ ನಾಪತ್ತೆ. ಲಕ್ಷ್ಮೀವರ ತೀರ್ಥರ 3 kg ಚಿನ್ನಕ್ಕೂ ಹಾಕಿದ್ರ ಕನ್ನ. ರಮ್ಯಾ ಶೆಟ್ಟಿ ಗೆಳೆಯ ಇಕ್ಬಾಲ್ನ ತೀವ್ರ ವಿಚಾರಣೆ. ಆಷಾಢದ ಬಳಿಕ ಮೈತ್ರಿ ಸರ್ಕಾರ ಪತನ. ಭವಿಷ್ಯ ನುಡಿದ BS ಯಡಿಯೂರಪ್ಪ. HDKಗೆ ಗ್ರಹಣ ಕಂಟಕವೆಂದ ಕೋಡಿಶ್ರೀ. SC/ST ನೌಕರರ ಹಿತ ಕಾಯಲು ಸರ್ಕಾರ ಬದ್ಧ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೇರಲು ಮೈತ್ರಿ ಅನಿವಾರ್ಯ. ಅಂಕೋಲಾದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಪಾಕ್ನಲ್ಲಿ ಸಾರ್ವತ್ರಿಕ ಚುನಾವಣೆ ವೇಳೆ ಬಾಂಬ್ ಸ್ಫೋಟ. ಆತ್ಮಹತ್ಯಾ ದಾಳಿಯಲ್ಲಿ 33 ಮಂದಿ ದುರ್ಮರಣ. 10ಕ್ಕೂ ಹೆಚ್ಚು ಕಡೆ ಉಗ್ರರ ದಾಳಿ. ವೀಕ್ಷಕರೇ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು ಸುಗಮವಾಗಿರಬೇಕಾಗತ್ತೆ. ಆದರೆ ಆಲೋಚನೆಗಳು ಸುಗಮ ಆಗಲಿಕ್ಕೆ ಏನಾದರೂ ತಡೆ ಹಿಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿದ್ರೆ ಗ್ರಹಣ ಅನ್ನೋ ಶಬ್ದ ಇವತ್ತು ಅಡ್ಡ ಬರ್ತಾ ಇದೆ. ಇದೇ ಜುಲೈ 27ರಂದು ಕೇತು ಗ್ರಹಸ್ಥ ಸಂಪೂರ್ಣ ಚಂದ್ರಗ್ರಹಣ. ಅದು ಶತಮಾನದ ಚಂದ್ರಗ್ರಹಣ, ಸುದೀರ್ಘ ಕಾಲದವರೆಗೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಚಂದ್ರಗ್ರಹಣದ ಮಹತ್ವ, ಇದು ಯಾವೆಲ್ಲ ರಾಶಿಯವರಿಗೆ ಯಾವ ಫಲಾಫಲಗಳನ್ನು ಕೊಡ್ತಾ ಇದೆ, ಯಾವೆಲ್ಲ ಕ್ಷೇತ್ರದ ಜಾಗರೂಕರಾಗಿರಬೇಕಾಗತ್ತೆ ಮತ್ತು ಡೂಸ್ ಅಂಡ್ ಡೋಂಟ್ಸ್ ಎಲ್ಲವನ್ನು ಕೂಡ ತಿಳಿಯೋಣ. ಇವತ್ತಿನ ವಿಶೇಷ ಕಾರ್ಯಕ್ರಮ ಬ್ರಹ್ಮಾಂಡ ಗ್ರಹಣ. ನಾನು ನಿಮ್ಮ ರಾಘವ ಸೂರ್ಯ. ವೀಕ್ಷಕರೇ, ಎಲ್ಲವನ್ನೂ ಕೂಡ ಆರೋಗ್ಯಕರವಾಗಿ ನಾವು ತಿಳಿದುಕೊಳ್ಳೋಣ. ನಾವು ನಮ್ಮ ಮನಸ್ಸನ್ನು ಯಾವಾಗ ತೆರೆದುಕೊಳ್ತೀವೋ ಆಗ ಸಂಪೂರ್ಣ ವಿಚಾರ ಗ್ರಹಣ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ದೀವಿ. ಇವತ್ತು ನಾವು ಗ್ರಹಣದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಗ್ರಹಣದ ಸಂಪೂರ್ಣ ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಶ್ರೀ ಬ್ರಹ್ಮಾಂಡ ಗುರುಜಿ ಶ್ರೀ ನರೇಂದ್ರ ಬಾಬು ಶರ್ಮಾಜಿ ನಮ್ಮ ಜೊತೆಗೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬ್ರಹ್ಮಾಂಡ ಗುರುಜಿ, ನಿಮ್ಮ ಬ್ರಹ್ಮಾಂಡ ಗ್ರಹಣ ಅಂತ ನಾವು ಇವತ್ತು ಶೀರ್ಷಿಕೆ ಇಟ್ಬಿಟ್ಟಿದ್ದೀವಿ. ನೀವು ಅದನ್ನು ಹೇಳುವಾಗಲೇ ನಗ್ತಾ ಇದ್ರಿ. ಎಲ್ರಿಗೂ ಕೂಡ ಪ್ರತಿನಿತ್ಯದ ಜೀವನದಲ್ಲಿ ಕೆಲಸ ಕಾರ್ಯಗಳು ಸುಗಮವಾಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಎಲ್ಲವನ್ನು ಕೂಡ ನೋಡ್ತೇವೆ. ಆದರೆ ಗ್ರಹಣ ಉಂಟಾಗೋದು ಒಬ್ಬ ಮಾನವನ ಮೇಲೆ ಯಾವ ರೀತಿ ಆದಂಥ ಪರಿಣಾಮ ಉಂಟು ಮಾಡುತ್ತೆ ಮತ್ತು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ತಮ್ಮ ಮೊದಲ ಮಾತು. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಅಕಾಳ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶರಣಂ ವಿಷ್ಣುಂ ಪಾದೋದಕಂ ಪಾವನಂ ಶುಭಂ. ಈ ಜಗತ್ತಲ್ಲಿ ರಾಘವ, ಒಬ್ಬ ಮನುಷ್ಯ ಬದುಕಬೇಕು ಅನ್ನೋದಕ್ಕೆ ಎಷ್ಟೋ ಜನ ಜೀವನ ಮಾಡ್ಕೊಂಡು ಹೋಗ್ತಾರೆ. ಗ್ರಹಣ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ನಾವು ಸಾಂದರ್ಭಿಕವಾಗಿ, ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಚಿಂತೆ ಮಾಡೋಣ. ಸೈನ್ಸ್ ಅಂತ ದೊಡ್ಡದಾಗಿರ್ತಕ್ಕಂಥ ಇವತ್ತಿನ ದಿವಸ ಎಲ್ಲರೂ ಮಾತಾಡ್ತಾರೆ. ಹೌದು. ಎಸ್ ಅಂದರೆ ಸೈನ್ಸ್, ಎಸ್ ಅಂದರೆ ಸ್ಪಿರಿಚುಯಾಲಿಟಿ. ಈ ಸ್ಪಿರಿಚುಯಾಲಿಟಿನಲ್ಲಿ ಒನ್ ಪಾರ್ಟ್ ಆಫ್ ದಿ ಸೈನ್ಸ್ ಅಷ್ಟೇ ಹೊರತು, ನಾವು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಈಗ ಕಲಿಯುಗದಲ್ಲಿ ಸೈನ್ಸ್ ಅಷ್ಟೇ ಹೊರತು ಕೃತಯುಗ, ದ್ವಾಪರಯುಗ, ತ್ರೇತಾಯುಗದಲ್ಲಿ ಯಾವ ಕಾಲಕ್ಕೂ ಯಾವ ಸೈನ್ಸು ಇರಲಿಲ್ಲ. ಆದರೆ ಆ ಕಾಲದಲ್ಲಿ ಬಂದಿರತಕ್ಕಂಥ ವೈಜ್ಞಾನಿಕವಾಗಿ ಏನು ಹೇಳ್ತಿದ್ರು ಅದೆಲ್ಲವೂ ಒಂದು ಸಾಂದರ್ಭಿಕವಾಗಿ ಆ ಕಾಲದಲ್ಲೇ ಸೈನ್ಸ್ ಅನ್ನೋದು ಋಷಿ ಮುನಿಗಳೇ ಮಾಡ್ಕೊಂಡ್ಬಿಟ್ಟಿದ್ರು. ಇವತ್ತು ನಾವು ಏನಾದರೂ ಒಂದು ಗ್ರಹಣ ನೋಡಬೇಕು ಅಂದರೆ ನಾವು ಅಲ್ಲಿ ನೋಡ್ತಾ ಇದ್ದಿದ್ದೆ ಸ್ಯಾಂಡ್ ಪೇಪರಲ್ಲಿ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನೋಡ್ತಿದ್ವಿ. ಅದರಲ್ಲಿ ನೋಡಬಹುದಾ ಅಂದರೆ ಅದು ಸೂರ್ಯಗ್ರಹಣ ನೇರವಾಗಿ ನೋಡಬೇಡಿ ಅಂತಿದ್ರು. ಚಂದ್ರಗ್ರಹಣ ತಂಪಾಗಿದೆ, ಆ ಸಮಯಕ್ಕೆ ಮನಸ್ಥಿತಿ ಸರಿಯಾಗಿ ಇಟ್ಕೊಳ್ಳಿ, ಹುಷಾರಾಗಿರಿ ಅಂತ ಹೇಳ್ತಿದ್ರು. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಮಾಡಬೇಕಾದ್ರೆ ಯಾವತ್ತು ಗ್ರಹಣ ಕಾಲದಲ್ಲಿ ಗ್ರಹಣೇ ಗ್ರಹ ಮುಚ್ಚತೆ ಅಂತ, ಗೃಹದಲ್ಲಿ ಗ್ರಹಣ ವಾಸವಾಗಿರ್ತಕ್ಕಂಥ ಅವಕಾಶವನ್ನು ಯಾರಾದರೂ ಮಾಡಬೇಕು ಅಂದರೆ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ಜಾಗೃತಿಯಾಗಿರಬೇಕು ಅಂತ ಹೇಳ್ತೀವಿ. ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ಒಬ್ಬ ಮನುಷ್ಯ ಬದುಕಬೇಕಾ ಹೋಗಬೇಕಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವತ್ತು ಎಲ್ಲ ವ್ಯಕ್ತಿತ್ವವನ್ನು ನೋಡ್ತಕ್ಕಂಥ ಮನುಷ್ಯ ಚಂದ್ರ ಅಂದರೆ ಮನಸ್ಸು, ತಾಯಿಗೆ ಹೋಲಿಸ್ತೀವಿ. ಪ್ರಾಕ್ಟಿಕಲ್ ಆಗಿ ಇಟ್ಕೊಳ್ಳೋಣ. ಸೊ ಪ್ರಾಕ್ಟಿಕಲ್ ಆಗಿ ಇಟ್ಕೊಳ್ಳೋಕ್ಕೆ ನಾವೇನು ಮಾಡೋಣ, ಇವನು ದೊಡ್ಡವನು ಅವನು ಚಿಕ್ಕವನು ಅಂತ ಹೇಳೋದು ಬೇಡ. ಏನಂತೀಯ,
ಯಾವ ಕಾಲಕ್ಕೂ ದೊಡ್ಡವನು ಚಿಕ್ಕವನು ಅಂತ ಹೇಳದೇ ಇದ್ರೂ ಸಹ ಪ್ರಾಕ್ಟಿಕಾಲಿಟಿಗೆ ಬರೋಣ. ಸೊ ಒಬ್ಬ ಸೈನ್ಸಲ್ಲಿರ್ತಕ್ಕಂಥ ವ್ಯಕ್ತಿ ಸೈಂಟಿಸ್ಟು ಅಯ್ಯೋ ಸ್ಪಿರಿಚುವಾಲಿಟಿಗೆ ತಲೆ ಬಾಗ್ಬಿಟ್ರೆ ಏನು ಪ್ರೆಸ್ಟೀಜು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ಯಾವ ಕಾಲಕ್ಕೂ ತಿಳ್ಕೋಬೇಕು, ನಾವು ದೊಡ್ಡವರು ಚಿಕ್ಕವರು ಅನ್ನೋದು ಬೇಡ. ಏನೋ ತಾಯಿ ಚಂದ್ರಗ್ರಹಣದಿಂದ ಬಂದಿರತಕ್ಕಂಥ, ಚಂದ್ರ ಅಂದರೆ ಸಾಂದರ್ಭಿಕವಾಗಿ ಯಾರನ್ನ ಅಂತೀವಿ? ತಾಯಿ ಅಂತೀವಿ. ಮಾತೃದೇವೋ ಭವ ಅಂತೀವಿ. ಸೂರ್ಯನ ಪಿತೃದೇವೋ ಭವ ಅಂತೀವಿ. ಈ ಸೂರ್ಯ ಮತ್ತು ಚಂದ್ರನ ಪ್ರಭಾವ ಯಾರ ಮೇಲೆ ಅಂದರೆ ಪ್ರತ್ಯಕ್ಷ ದೈವಂ ಪಾರ್ವತಿ ಪರಮೇಶ್ವರ ಅಂತ ಕರಿತೀವಿ. ಜಗತ್ತಲ್ಲಿ ಅನಾಥೋ ರಕ್ಷಕ, ಎಲ್ಲವನ್ನು ಅನಾಥರಾಗಿರ್ತಕ್ಕಂಥ ನಮ್ಮನ್ನೆಲ್ಲ ಪರಿಪಾಲನೆ ಮಾಡೋದು ಸೂರ್ಯಚಂದ್ರ. ದೇವ್ರು ನಂಬೋನು ನಂಬದಿದ್ದವನು ಸೂರ್ಯಚಂದ್ರ ನಂಬಲೇಬೇಕಾ? ಅದು ದಿನ ಹುಟ್ಟತ್ತೆ, ಪರಿವರ್ತನೆ ಸಮೇತವಾಗಿ ಅದು ಮುಳುಗತ್ತೆ. ಇದು ಹುಟ್ಟುತ್ತಾನೆ ಸಾಯಂ ಸಂಧ್ಯಾ ಕಾಲದಲ್ಲಿ ಮುಳುಗ್ತಾನೆ. ಆದರೆ ಅಮಾವಾಸ್ಯೆಯಿಂದ ಪೌರ್ಣಮಿ ಸಮಯಕ್ಕೆ ಚಂದ್ರ ಪೂರ್ತಿಯಾಗೂ ಕಾಣಕ್ಕಾಗಲ್ಲ. ಮಂದವಾಗಿರ್ತಾನೆ, ಕತ್ಲಾಗಿರ್ತಾನೆ, ಎಲ್ಲೋ ಕಾಣದೇ ಇದ್ದಂಗೆ ಇರ್ತಾನೆ, ಕೊನೇ ಒಂದಿಷ್ಟು ಕಾಣಿಸ್ತಾನೆ ಪೌರ್ಣಮಿಗೆ ಹತ್ತಿರ ಬರೋ ಸಮಯಕ್ಕೆ. ಪ್ರತಿಯೊಬ್ಬ ಮನುಷ್ಯ ಜ್ಞಾಪಕ ಇಟ್ಕೋಬೇಕಾದಿಷ್ಟೇ, ನಮ್ಮ ತಾಯಿಂದ್ರ ಅಕಸ್ಮಾತ್ ಮನೇಲಿ ಗಲಗಲ ಅಂತ ಒಳ್ಳೆ ಸೀರೆ ಉಟ್ಕೊಂಡು ಓಡಾಡ್ತಾರೆ, ಕಾಲ್ಗೆಜ್ಜೆ ಹಾಕ್ಕೊತಾರೆ, ಹೂ ಇಟ್ಕೊತಾರೆ, ಬಳೆ ಹಾಕ್ಕೊತಾರೆ, ಸಂದರ್ಭಿಕವಾಗಿ ಚೆನ್ನಾಗಿದ್ದ ಸಮಯದಲ್ಲಿ ಚೆನ್ನಾಗಿ ಓಡಾಡ್ತಿದ್ರೆ ಎಲ್ಲರೂ ಗಲಗಲೆ ಅಂತ ಇರ್ತೀವಿ. ಅದೇ ಚಂದ್ರ ಅಂತ ಅನ್ಕೊಳ್ಳೋಣ. ಈ ಚಂದ್ರ ಅಕಸ್ಮಾತ್ ಕಪ್ಪು ಸೀರೆ ಹಾಕೊಂಡು ಮನೆಗೆ ಬಂದುಬಿಟ್ರೆ ಎಲ್ರಿಗೂ ದುಃಖ ಆಗತ್ತಾ, ಶಾಕ್ ಆಗತ್ತಾ? ಹಾಗೆ ಇವ್ರೇನು ಮಾಡ್ತಾರಾಗ ಕೌತುಕ ಅಂತಾರ. ಆ ತಾಯಿ ಹಂಗೆ ಹಾಕೊಂಡ್ಬಂದಿದ್ದಕ್ಕೆ ಕೌತುಕ ಅಂತ ಒಂದೇನಾದ್ರು ಸೈಂಟಿಸ್ಟ್ ಒಂದು ವ್ಯವಸ್ಥೆ ಮಾಡ್ತಾರಾ? ಖಂಡಿತ ಇಲ್ಲ. ಸೊ ಒಬ್ಬ ಮನುಷ್ಯ ಜ್ಞಾಪಕ ಇಟ್ಕೋಬೇಕು, ಚಂದ್ರನ ಗ್ರಹ ಅಂತ ಅನ್ಕೊಳ್ಳೋದು ಬೇಡ. ನಮ್ಮ ಜೀವನದ ಮನಸ್ಥಿತಿನೇ ಚಂದ್ರ. ನಮ್ಮ ಜೀವನದ ಪರಿಪೂರ್ಣತೆಯನ್ನು ನೋಡ್ತಕ್ಕಂಥವನು, ಉಗಮವಾಗ್ತಕ್ಕಂಥವನೇ ಸೂರ್ಯ. ಅದಕ್ಕೆ ಅಂತ ಸೂರ್ಯನ ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ಅವ್ನು ನಮಸ್ಕಾರ ಮಾಡ್ಕೊತೀವಿ. ಈ ಸೂರ್ಯನ ಪ್ರಭೆಯನ್ನು ತಗೊಳ್ತಕ್ಕಂಥ ಚಂದ್ರ ಪ್ರಭೆ ಅವನು ತಗೊಂಡು ಇವನು ಸಾಯಂಕಾಲದ ಹೊತ್ತು ಬೀರ್ತಾನೆ. ಅಂಥದ್ರಲ್ಲಿ ಮಧ್ಯದಲ್ಲಿ ಬರೋ ಭೂಮಿ, ಒಂದೇ ಸೂರ್ಯ, ಒಂದೇ ಚಂದ್ರ. ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಗ್ರಹಣ ಅಂದ ತಕ್ಷಣಕ್ಕೆ ಜೀವನದಲ್ಲಿ ಗ್ರಹಣ ಆಗ್ಬಿಡುತ್ತೆ ಅಂತಲ್ಲ. ಮನುಷ್ಯನ ಜೀವನ ಅರ್ಥ ಮಾಡೋಕ್ಕೋಸ್ಕರ ಮಹಾವಿಷ್ಣು ವಿಷ್ಣು ಮಾಯೇತಿ ಸಂಸ್ಥಿತ. ಮಹಾವಿಷ್ಣು ಮಾಯೇನು ಮಾಡ್ತಾನೆ. ಅದಕ್ಕೆ ಓಂ ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಹಲೋ ಒಂದು ನಿಮಿಷ ಬಂದೆ ಅಂದ ತಕ್ಷಣನೇ ಮಾಯೆ ತನ್ನನ್ನು ಹೋಗಕ್ಕೆ ಬಿಡಲ್ಲ. ಅಂದರೆ ಆ ಜಗತ್ ಮಾಯೆಯಾಗಿರ್ತಕ್ಕಂಥ ಮೋಹಿನಿ ಅವತಾರದಲ್ಲಿ ವಿಷ್ಣು ಹೀಗೆ ಬರ್ತಾ ಇದ್ದಾಗ ದೇವತೆಗಳು ಅಸುರರು ಕೂತಿರ್ತಾರೆ. ದೇವತೆಗಳ ಕಡೆ ಬರ್ತಾ ಇದ್ದಾಗ ಸೂರ್ಯಚಂದ್ರನ ಮಧ್ಯದಲ್ಲಿ ಇವನೇನು ಮಾಡ್ತಾನೆ, ಮೆತ್ತಗೆ ರಾಹು ಒಬ್ಬನೇ ಇರೋನು ಕೂತ್ಕೊತಾನೆ. ಕೂತ್ಕೊಂಡ್ಬಿಟ್ಟಿ ಅಂದ ತಕ್ಷಣ ಇವರಿಬ್ಬರು ಚಾಡಿ ಹೇಳಿದಾಗ ಇವನು ಅಮರ ಆಗ್ಬಿಡ್ತಾನೆ. ಏನು ಮಾಡೋದು ಅಂದಾಗ ಆ ಸೌಟು ತೊಗೊಂಡು ಬಾರಿಸಿದಾಗ ಒಂದೇ ರಾಹು ಮೇಲ್ಗಡೆ ರಾಹು ಕೇತು ಆಗ್ತಾನೆ. ಈ ರಾಹು ಕೇತು ಆಗಿರ್ತಕ್ಕಂಥ ಒಂದು ಪ್ರಭೆ ಇವತ್ತಿಗೆ ಮೇಲ್ಭಾಗದಲ್ಲಿ ಯಾವತ್ತು ತಿಳ್ಕೋ ರಾಘವೇಂದ್ರ, ವಿಶೇಷ ರಾಗು ಹೆಡೆ ಅಂತಕ್ಕಂಥದ್ದು ರಾಹು, ಬಾಲ ಅನ್ನೋದು ಕೇತು. ಬಾಲನ ಹಿಡ್ಕೊಂಡ್ರೆ ಯಾವತ್ತು ಹೆಡೆ ಎತ್ತಕ್ಕೆ ಅವಕಾಶ ಇರಲ್ಲ. ಆದರೆ ತಲೆ ಮಾತ್ರ ಮೇಲಿದ್ರೆ ಕುಕ್ತಾನೇ ಇರುತ್ತೆ. ಸೊ ಈ ಜೀವನ ಒಬ್ಬ ಮನುಷ್ಯನಿಗೆ ನಡಿಬೇಕಾದ್ರೆ ಜ್ಞಾಪಕ ಇಟ್ಕೋಬೇಕು, ಯಾವತ್ತು ಈ ರಾಹು ಕೇತು ಕಾಳಸರ್ಪ ದೋಷವನ್ನು ಮೇಲ್ಗಡೆ ಇದ್ರೆ ರಾಹು, ಕೆಳಗಡೆ ಕೇತು ಇದ್ರೆ ಕಾಳಸರ್ಪ ದೋಷ, ಕೇತು ಮೇಲಿದ್ರೆ ಕಾಳಸರ್ಪ ಯೋಗ ಅಂತ ಕರಿತೀವಿ. ಈ ಸಲ ಬರೋ ಚಂದ್ರಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ, ಬಹಳ ಅವಧಿ ಬಹಳ ದೊಡ್ಡದು, ವಿಭಿನ್ನವಾಗಿರ್ತಕ್ಕಂಥದ್ದಲ್ಲಿ ರಾತ್ರಿ ವಿಶೇಷವಾಗಿ ನಡೆಯುತ್ತೆ. 10:54ಗೆ ಅರ ಸ್ಟಾರ್ಟ್ಸ್, ಆದರೆ 11:05ಗೆ ಸ್ಪರ್ಶಕಾಲ ಶುರುವಾಗುತ್ತೆ. ಆದರೆ ಅರ ಶುರುವಾಗೋಗೋದು 10:54. ಇದಾದ ಮೇಲೆ 3:45ಗೆ ಮುಡ್ತಾ ಬರುತ್ತೆ, 4:15ವರೆಗೂ ಇರುತ್ತೆ. ಇಷ್ಟು ದೊಡ್ಡ ಅವಧಿಯಲ್ಲಿ ಒಂದು ಚಂದ್ರಗ್ರಹಣನ ಕೇತುನ ಕತ್ರಿ ಅಂತ ಕರಿತೀವಿ. ಚಂದ್ರನ ಕತ್ತರಿಸ್ತಾನೆ. ಸೊ ತಾಯಿಗೆ ನಾವೆಲ್ಲ ಹುಟ್ಟಿರೋದ್ರಿಂದ ತಂದೆಂದ್ರಿಗಲ್ಲ. ಇಡೀ ಜಗತ್ತಲ್ಲಿ ತಂದೆಗೆ ಹುಟ್ಟಿರೋ ಏಕೈಕ ಪ್ರಾಣಿ ಯಾವುದು ಅಂದರೆ ಸೀ ಹಾರ್ಸ್. ಇವತ್ತಿಗೂ ಸಮುದ್ರದಲ್ಲಿ ಅದು ತಾನು ಗಂಡಿಗೆ ಹುಟ್ಟತ್ತೆ ಹೊರತು ಹೆಣ್ಣಿಗಲ್ಲ. ಆದ್ರೆ ಇಡೀ ಭೂಮಂಡಲದಲ್ಲಿ ಅಂದ್ರೆ ನಾವು ಎಕ್ಸಿಸ್ಟೆನ್ಸ್ ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಹಾಗೇನೆ ಈ ಎಲ್ಲ ಕ್ರಿಯೇಟರ್ಸ್ಗಳಿಗೂ ಕೂಡ ಒಂದು ಅಗೋಚರ ಶಕ್ತಿಯ ಪ್ರಭಾವ ಇದ್ದೇ ಇರುತ್ತೆ ಅನ್ನೋದನ್ನು ಕೂಡ ನೀವು ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಪ್ರಾಣಿ ಸಂಕುಲಕ್ಕಿಂತ ಹೆಚ್ಚಾಗಿ ನಮ್ಮ ಮನುಷ್ಯರಿಗೆ ಇದು ತುಂಬಾ ಆತಂಕಕಾರಿ ವಿಚಾರ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಇರುವಂತೆ ಭಯ ಸಹಜವಾಗೇ ಇರುತ್ತೆ. ಮುಂದಿನ ಜೀವನ ಹೇಗಪ್ಪ, ಈ ಗ್ರಹಣ ಏನೆಲ್ಲ ಮಾಡ್ಬಿಡತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೌತುಕ ಇದ್ದೇ ಇರುತ್ತೆ. ಹೀಗೆ ಯಾವ ಕ್ಷೇತ್ರಗಳಲ್ಲಿರುವವರಿಗೆ ಯಾವ ರೀತಿಯಾದಂಥ ಪರಿಣಾಮಗಳು ಉಂಟಾಗಬಹುದು ಮತ್ತು ಈ ಗ್ರಹಣ ಎಷ್ಟರ ಮಟ್ಟಿಗೆ ಶುಭಕರ ಎಷ್ಟರ ಮಟ್ಟಿಗೆ ಅಶುಭಕರ ಅನ್ನೋದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡ್ಬೋದು? ಏನು ಅಂದರೆ ಬ್ರಹ್ಮಮಾಯ ವರ್ಚಸ್ಸು ಅಂತ ಕರಿತೀವಿ. ನಿನ್ನ ಹೆಸರು ರಾಘವ ಸೂರ್ಯ, ಸೂರ್ಯ ಅಂತ ಕರೆಯೋದು ರಾಘವ ಅಂತ ಕರೆಯೋದು ಅಂತೀವಿ. ಹಾಗೆ ಒಬ್ಬ ಮನುಷ್ಯನಿಗೆ ಕೃಷ್ಣಮೂರ್ತಿ ಅಂತಾರೆ. ಕಿಟ್ಟಿ ಅಂತ ಶುರು ಮಾಡ್ತಾರೆ. ಕೃಷ್ಣಮೂರ್ತಿನ ಇಲ್ಲ ಮೂರ್ತಿ ಅಂತ ಕರೀತಾರೆ, ಇಲ್ಲ ಕೃಷ್ಣ ಅಂತ ಕರೀತಾರೆ. ಎಲ್ಲವೂ ಅರ್ಧವಾಗಿರೋ ಬ್ರಹ್ಮಮಾಯೆ ಅಂದರೆ ಅರ್ಧವಾಗೇ ಇರೋದು. ಈ ಸೂರ್ಯನಾಡಿ ಬಲಭಾಗದಲ್ಲಿ ಒಬ್ಬ ಮನುಷ್ಯನಿಗೆ ಹುಡುಗಿ ಆಗಲಿ ಹುಡುಗ ಆಗಲಿ ಇದು ಸೂರ್ಯನಾಡಿ, ಎಡಭಾಗದಲ್ಲಿ ಎಡಪಿಂಗಳವಾಗಿರತಕ್ಕಂಥದ್ದು ಚಂದ್ರನಾಡಿ. ಈ ಸೂರ್ಯ ಚಂದ್ರನಿಗೆ ಪ್ರಭೆಗೆ ಈ ಕೌತುಕವನ್ನ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಗ್ರಹಣ ಅಂತಕ್ಕಂಥದ್ದು ಚಂದ್ರನಿಂದ ಬಂದಿರೋ ಪ್ರಭಾವ ಎಲ್ಲಿ ಅಂದ್ರೆ ಭೂಲೋಕಕ್ಕೆ ಬಂದಿರೋದು.
ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಹ್ಮ್ ಕೇತು ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟು. ಓಕೆ. ಸೊ ಕೇತು ಕುಜನ್ ಜೊತೆ ಕೂತಿರೋದ್ರಿಂದ ವೃಶ್ಚಿಕಕ್ಕೆ ಶನಿ ಮುಂದೆ ಅಥವಾ ಹಿಂದೆ, ಧನು ರಾಶಿಯಲ್ಲಿ ಕೂತಿದ್ದಾನೆ ಶನಿ. ಸೊ ಮುಂದ್ಗಡೆ ಇರ್ತಕ್ಕಂಥ ಮಕರ ರಾಶಿಗೂ ಹಿಂಬದಿಯಲ್ಲಿರ್ತಕ್ಕಂಥವನಿಗೂ ಜ್ಞಾಪಿಸ್ತಾನೆ. ಅದಕ್ಕೆ 7.5 ಎಲ್ರಿಗೂ ಹೇಳ್ತೀನಿ, 7.5 7.5 ವರ್ಷ ಮಾತ್ರ ಅಲ್ಲ, 2.5 ವರ್ಷ ಬರಕ್ಕೆ ಮೊದಲು ತೋರಿಸ್ತಾನೆ, 2.5 ವರ್ಷ ಹೊಟ್ಟೋದ ಮೇಲೂ ನಾ ಹೋಗ್ತಾ ಇದ್ದೀನಪ್ಪ ಅಂತ ಹೇಳ್ಬಿಟ್ಟು ಹೋಗೋನು ಏಕೈಕ ಮಾರ್ಗ ಅಂದರೆ ಗ್ರಹ ಅಂದರೆ ಶನಿ. ಅದಕ್ಕೋಸ್ಕರ ನೀನು ಸೂರ್ಯನ ಶಾಂತಿ ಮಾಡ್ಕೊ ಅಂತ ಹೇಳ್ತೀಯ, ಸೂರ್ಯನ ಶಾಂತಿ ಯಾರು ಮಾಡ್ಕೊಳ್ಳಲ್ಲ. ಶನಿ ಅಂದ ತಕ್ಷಣ ಅಯ್ಯೋ ಶನಿನಾ ಅಂದ್ಬಿಟ್ಟು ಭಯಭೀತರಾಗ್ಬಿಡ್ತಾರೆ. ಎಸ್ 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 ಹಾಗೇನೆ ನಮ್ಮ ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ಎಸ್ ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಫೋನ್ ಮಾಡೋದರ ಮುಖಾಂತರ. ಹಾಗೆಯೇ ನಿಮಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುವಂಥ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬ್ರಹ್ಮಾಂಡ ಗುರುಜಿ ಜೊತೆ ಶೇರ್ ಮಾಡ್ಕೊಳ್ಬೋದು. ಈಗ ಹಾಸನದಿಂದ ರಮೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ಬ್ರಹ್ಮಾಂಡ ಗುರುಜಿ ನಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಗುರುಗಳೇ. ಹಲೋ, ಮಾತಾಡಿ ರಮೇಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆ, ಬೇಗ ಮಾತಾಡ್ತಾ ಹೋಗಿ. ನಮ್ದು ತುಲಾರಾಶಿ ಹೆಂಗಿದೆ ಅಂತ ಕೇಳಬೇಕಾಗಿತ್ತು. ತುಲಾರಾಶಿ ಚೆನ್ನಾಗಿರುತ್ತೆ, ಎಲ್ಲೋಗುತ್ತೆ, ನಿಮಗೆ ಏನಾಗಬೇಕು ಅಂತ ಹೇಳಿ. ನನಗೆ ಸ್ವಲ್ಪ ಪ್ರಾಬ್ಲಮ್ಗಳಿದೆ, ಅದರಿಂದ ಏನಾದ್ರು ಕ್ಲಿಯರ್ ಅಥವಾ ಸಾಲ ಅದು ಇದು ಅಂತ ಪ್ರಾಬ್ಲಮ್ಗಳಿದೆ, ಸಮಸ್ಯೆಗಳಿದೆ. ಹಾಗೆ ಈಗ ನೀವು ಮದುವೆ ಆಗಿದ್ರೆ ಏನು ಹೆಸರು? ಮದುವೆ ಇದೆ. ಏನು ಹೆಸರು? ಅವ್ರ ಹೆಸರು ಚಂದ್ರಕಲಾ ಅಂತ. ಅಯ್ಯೋ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರಮೇಶು. ರಮೇಶು, ಈಗ ಒಂದು ಕೆಲಸ ಮಾಡಿ, ತುಲಾ ರಾಶಿ ಅಂದ್ರೇ ಶನಿಯ ಉಚ್ಚಸ್ಥಾನ ಅಂತ ಕರಿತೀವಿ. ಶನಿಯ ಉಚ್ಚಸ್ಥಾನ ಅಂದರೆ ಶನಿಗೆ ತುಂಬ ಇಷ್ಟವಾದ ಜಾಗ. ಶುಕ್ರನ ಉಚ್ಚಸ್ಥಾನ ಅಂತಕ್ಕಂಥದ್ದು ಮೀನ ರಾಶಿ. ಹಾಗೆ ಈ ತುಲಾ ರಾಶಿ ಅನ್ನೋದು ತಕ್ಕಡಿ ಜಡ್ಜ್ಮೆಂಟ್. ಅಂದರೆ ಇಡೀ ಜಗತ್ತಲ್ಲಿ 7 ಗ್ರಹದಲ್ಲಿ ಜಡ್ಜು, ಒಳ್ಳೆ ಜಡ್ಜ್ ಅಂದರೆ ಶನೇಶ್ವರ. ಅದಕ್ಕೆ ನೀವು ಆ ಮನೇಲೇ ಕೂತಿರೋದ್ರಿಂದ ನಪುಂಸಕ ಗ್ರಹ ಶನೇಶ್ವರ ಕೂತಿರತಕ್ಕಂಥದ್ದು ವಾಯು ಮನೆಯಲ್ಲಿ. ಅಂದರೆ ತುಲಾ ರಾಶಿ ಯಾವತ್ತು ವಾಯು ಮನೆ ಅಂತ ಕಳಿತೀವಿ. ಅವ್ರಿಗೇನು ಅಂದರೆ ಬೆಂಕಿ ಇದ್ದ ಹಾಗೆ, ಯಾವತ್ತು ಬೇಕಾದರೂ ಅಂಟ್ಕೊಬೋದು. ಅವ್ರನ್ನ ಆ ಗಾಳಿ ನಿಧಾನಕ್ಕೆ ತೊಗೊಂಡು ಬಾಟ್ಲಲ್ಲಿ ಹಾಕೋಬೇಕು. ಅದೇ ರೀತಿ ಗಾಳಿನ ತಂಗಾಳಿ ಆದರೂ ಮಾಡ್ಕೋಬೋದು, ಬಿರುಗಾಳಿ ಆದರೂ ಬಿಟ್ಕೋಬೋದು. ಅದಕ್ಕೆ ನಿಮಗಿರ್ತಕ್ಕಂಥದ್ದು ಏನು ಅಂದರೆ ಸಂಕಷ್ಟಗಳು. ಈಗ ತುಲಾರಾಶಿ ಮಕರಕ್ಕೆ ಪ್ರವೇಶ ಮಾಡಿಬಿಡ್ತಾನೆ ಯಾರು, ಶನಿ ಹೊಟ್ಟೋಗುವಾಗ ವೃಶ್ಚಿಕಕ್ಕೆ. ತುಲಾ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡ್ತಾನೆ. ಸೊ ಸೆಪ್ಟೆಂಬರ್ 26 ಕಳೆಯೋವರೆಗೂ ಈ ರೀತಿಯಾಗಿ ಇರ್ತಕ್ಕಂಥದ್ದು. ಆದರೆ ನಿಮ್ಮ ವಾಯುಮನೆ ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಈ ಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಹಾರ್ಟ್ ನೋಡ್ಕೋಬೇಕು, ನಂಬರ್ 1. ನಂಬರ್ 2 ಅಂದರೆ ಯಾವಾಗಾದರೂ ಅಯ್ಯೋ ಗ್ಯಾಸ್ಟ್ರಿಕ್ ಆಗೋಯ್ತು ಏನು ಮಾಡೋದು ಅಂತ ತಲೆ ಕೆಡಿಸ್ಕೋಬಾರ್ದು. ತಕ್ಷಣ ಇಮಿಡಿಯೇಟಾಗಿ ಅಯ್ಯೋ ಗ್ಯಾಸು ಅಂತ ಅನ್ಕೋಬೇಡಿ, ಶುಕ್ರ ಆದಿತ್ಯ ಸಂಧಿಯನ್ನು ಮಾಡ್ಕೋಬೇಕು. ಸೊ ಶುಕ್ರ ನಿಮಗೆ ನರ್ವಸ್ ಸಿಸ್ಟಮಲ್ಲಿ ಕೂರಿಸ್ಕೊಂಡಿರ್ತಾನೆ. ಆ ವ್ಯವಸ್ಥೆ ಅವ್ಯವಸ್ಥೆ ಆಗತಕ್ಕಂಥ ಅವಕಾಶ ಶನಿಯಿಂದನೇ. ಸೊ ನೀವು ಮಾಡಬೇಕಾದಿಷ್ಟೇ, ಪ್ರತಿನಿತ್ಯ ರಾಹು ಅಂದರೆ ಗಾಳಿ, ಗಾಳಿಗೆ ಯಾರು ಅಧಿದೇವತೆ ಅಂದರೆ ಆಂಜನೇಯ ನಮಸ್ಕಾರ, ವರಹಾಸ್ವಾಮಿ ನಮಸ್ಕಾರಗಳನ್ನು ಈ ರೀತಿ ಮೇಲ್ಗಡೆ ಪ್ರಾಣಿ ಕೆಳಗಡೆ ಮನುಷ್ಯ ಎರಡೂ ಸೇರಿ ದೇವತೆ ಆಗಿರುವಂಥವ್ರನ್ನ ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ಓಕೆ, ನರೇಂದ್ರ ಶರ್ಮಾ ಗುರೂಜಿ ಅವರ ಮಾತುಗಳನ್ನು ತಾವು ಕೂಡ ಕೇಳಿಸ್ಕೊಳ್ತಾ ಇದ್ದೀರಿ. ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅಂತ ಅನಿಸಿದ್ದೆ ಆದಲ್ಲಿ ನೀವು ಕೂಡ ಅದನ್ನು ಫಾಲೋ ಮಾಡ್ಬೋದು. ಮತ್ತಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಗುರೂಜಿ ಜೊತೆ. ಅದಕ್ಕಿಂತ ಮುಂಚೆ ವಿ ಟೇಕ್ ಎ ಶಾರ್ಟ್ ಬ್ರೇಕ್.
ಬ್ರಹ್ಮಾಂಡ ಗ್ರಹಣಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರೇ, ಇದೇ ಜುಲೈ 27ರಂದು ಶತಮಾನದ ಸುದೀರ್ಘ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಮನುಕುಲದ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ, ಪ್ರಯೋಜನಗಳೇನು ಅಥವಾ ದುಷ್ಪರಿಣಾಮಗಳೇನು, ಅದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೇಕು ಅನ್ನೋದು ಒಂದು ಕಡೆ ಆದರೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಇದು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿದುಕೊಳ್ಳುವ ಕುತೂಹಲವನ್ನು ನಾವೆಲ್ಲ ಇಟ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬ್ರಹ್ಮಾಂಡ ಗುರುಜಿ ಅದಕ್ಕೆ ಸಾಕಷ್ಟು ಉತ್ತರವನ್ನು ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಹುಬ್ಬಳ್ಳಿಯಿಂದ ಶೋಭಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ ಅವರೇ. ಎಸ್ ಎಸ್ ನಮ್ಮ ಜೊತೆಗೆ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಎಸ್, ಬ್ರಹ್ಮಾಂಡ ಗುರುಜಿ ಇದ್ದಾರೆ. ನಿಮ್ಮ ಪ್ರಶ್ನೆನ ನೇರವಾಗಿ ಕೇಳ್ಬೋದು ಶೋಭಾ ಅವರೇ. ಹಾ ಹೇಳಿ ಶೋಭಾ ಅವರು, ಹೇಳಿ. ಎಸ್, ತಾಂತ್ರಿಕ ಸಮಸ್ಯೆಯಿಂದ ಕರೆ ಕಟ್ಟಾಗಿದೆ. ಎಸ್ ಗುರುಜಿ, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ. ಪ್ರಕೃತಿ ಅಂತ ಹೇಳಿದ ತಕ್ಷಣವೇ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮನುಷ್ಯರಿಗೆ ತುಂಬ ಕಷ್ಟವಾದಂಥ ವಿಚಾರ. ಆದರೆ ಖಗೋಳಶಾಸ್ತ್ರ ಅಂತ ಬಂದಾಗ ಇದೆಲ್ಲದಕ್ಕೂ ಕೂಡ ಅದರದೇ ಆದಂಥ ಒಂದು ರೀತಿ ರಿವಾಜುಗಳಿರುತ್ತವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತೀವಿ. ಇದು ಮನುಕುಲದ ಮೇಲೆ ಯಾವೆಲ್ಲ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದು ಒಂದು ಕಡೆ, ಆಮೇಲೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಪ್ರತಿಫಲಗಳು ಸಿಗ್ತವೆ ಅನ್ನೋದು ಮತ್ತೊಂದು ಕಡೆ. ಹೀಗೆ ನೀವು ಯಾವುದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನು ಅಂದರೆ, ಒಬ್ಬ ಮನುಷ್ಯನ ಮನೆಯಲ್ಲಿ ಶ್ರೀಮತಿ ಆಗಿರತಕ್ಕಂಥವ್ರು ಎಲ್ಲರಿಗೂ ವಿಚಾರ ತಿಳಿಸೋದೇನು ಅಂದರೆ, ಶ್ರೀಮತಿ ಆಗಿರೋರು ಅಡುಗೆ ಮನೇಲಿ ಅಡುಗೆ ಮಾಡಿದ್ರೆ ಒಗ್ಗರಣೆ ಅಡುಗೆ ಮನೇಲಿ ಹಾಕ್ತಾಳೆ. ಅಡುಗೆ ಮನೇಲಿ ಇದ್ದವ್ರಿಗೆ ಜಾಸ್ತಿ ಘಾಟು ಬರುತ್ತೆ, ಹೊರಗಡೆ ಹಾಲಿಗೆ ಬಂದವ್ರಿಗೆ ಸ್ವಲ್ಪ ಬರುತ್ತೆ, ರೂಮ್ಗೆ ಹೋದವ್ರಿಗೆ ಇನ್ನಷ್ಟು ಜಾಸ್ತಿ ಬರುತ್ತೆ. ಆ ಘಾಟೇ ಬೇಡ ಅಂದರೆ ಮನೆ ಬಿಟ್ಟು ಹೋಗಬೇಕು. ಅಂದರೆ ಭೂಮಂಡಲದಲ್ಲಿ ಯಾವುದೇ ಗ್ರಹದಲ್ಲಿ ಯಾವುದೇ ರಾಶಿಯವ್ರಿಗಾದರೂ ಎಲ್ಲ ರಾಶಿಯವ್ರಿಗೂ ನಿನ್ನ ಅಕಸ್ಮಾತ್ ಶ್ರೀಮತಿ ಇರ್ತಾಳೆ, ಅಥವಾ ತಾಯಿ ಇರ್ತಾಳೆ, ಅಥವಾ ಆ ಕಡೆ ಮಗಳಿರ್ಬೋದು, ಈ ಕಡೆ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಒಬ್ಬರಿಗೆ ಏನಾದರೂ ಆಯಿತು ಅಂದರೆ ಎಲ್ಲರಿಗೂ ಅದು ಪ್ರಭೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದರಿಂದ ಈ ರಾಶಿ ಆ ರಾಶಿಗೆ ಅಂತಲ್ಲ, ಒಬ್ಬನಿಗೆ ಜಾಸ್ತಿ ಕುಂಬಳಕಾಯಿ ಅಷ್ಟು, ಒಬ್ಬನಿಗೆ ಕಮ್ಮಿ ಆಗೋಷ್ಟು. ಇಲ್ಲಿರ್ತಕ್ಕಂಥದ್ದು 4 ಚತುರ್ವಿಧ ಫಲಪ್ರಾಪ್ತಿರಸ್ತು ಅಂತ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಕೇತಗ್ರಸ್ತ ಈ ಗ್ರಹಣ ಅಂತಲ್ಲ, ಯಾವುದೇ ಗ್ರಹಣ ಆದ್ರೂ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂಥದ್ದು ಎಷ್ಟೇ ಅಂದರೆ 12 ರಾಶಿ, 27 ನಕ್ಷತ್ರ, ಒಂದೇ ಭೂಮಿ, ಒಂದೇ ಸೂರ್ಯ, ಒಂದೇ ಚಂದ್ರ. ಈ ನಾವು ವಾಸ ಮಾಡ್ತಕ್ಕಂಥ ಈ ಗ್ಯಾಲಕ್ಸಿ ಒಳಗೆ ಎಷ್ಟಿದೆಯೋ ಆ ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಆಗೋ ಪ್ರಭೆ ಅಲ್ಲ, ಎಲ್ಲರಿಗೂ ಆ ಪ್ರಭೆ ಬರುತ್ತೆ. ಸೊ ಒಬ್ಬನ ಅಕ್ಷಯ ಅಂದರೆ ಎಲ್ಲರಿಗೂ ಹರಡ್ತಕ್ಕಂಥ ಅವಕಾಶ. ಸೊ ಹಾಗೆ 12 ರಾಶಿಗಳು ಇರೋದೇ ಒಂದು: ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪ್ರಾಪ್ತಿರಸ್ತು. ಆಶೀರ್ವಾದ ಮಾಡ್ತೀವಿ. ಸೊ ಇದೇನು ಅಂದರೆ, ಧನಸ್ಸು, ಮಕರ, ಕುಂಭ, ಮೀನ. ಬಿಲ್ಲು ಬಾಣನ ಇಟ್ಕೊಂಡಿರೋದು ಧನಸ್ಸಲ್ಲೇ ಯಾರು? ಶನೇಶ್ವರ, ಧರ್ಮರಥ. ಈ ಧರ್ಮಾಕ್ಷರವನ್ನು ಇಟ್ಕೊಂಡಿರ್ತಕ್ಕಂಥ ಈ ಶನೇಶ್ವರನು ಈ ಸಲ ಯಾರು ಅಧರ್ಮವನ್ನು ಮಾಡ್ತಾರೋ, ಯಾರ್ಯಾರು ಧರ್ಮ ಆಗಿದ್ದೀರೋ ಅವ್ರು ಚಿಂತೆ ಮಾಡಬೇಡಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ದೇವ್ರು ನಂಬ್ಕೊಂತಿದೆ. ಕಳ್ಳನ ಮನ್ ಸುಳ್ಳುಳಿಗೆ ಅಂತ ಯಾರು ಪಾಪಿಷ್ಟಿರ್ತಾರೆ, ಯಾರು ನಾಟಕ ಮಾಡ್ತಿದ್ದಾರೆ, ಇನ್ನೊಬ್ಬರು ಪೂಜೆ ಮಾಡ್ತಾರೆ ಅಂತ ನಾವು ಪೂಜೆ ಮಾಡ್ತೀವೋ ಅಂಥವ್ರಿಗೆ ಮಾತ್ರ ಈ ಭಯ ಆತಂಕಗಳು. ಅಂದರೆ ಜಾಸ್ತಿ ಕೆಡ್ದಾಗದೇ ಇದ್ರು ಸ್ವಲ್ಪ ಮಟ್ಟಕ್ಕಾದ್ರೂ ಆಗುತ್ತೆ. ಹೊರಗಡೆ ಕಾಲೇ ಮುರಿಯೋ ಬದಲು ಮನೆಯ ಒಳಗೆ ಒಂದು ಚೂರು ಕೈಕಾಲು ಕುಯ್ಯತ್ತೆ, ಎಡವತ್ತೀವಿ, ಒಂದು ಸ್ವಲ್ಪ ರಕ್ತವನ್ನು ನೋಡ್ತಾನೆ. ಕೇತು ಅಂದರೆ ಅಂಗಕಾರಕ, ಜ್ಞಾಪಕ ಇಟ್ಕೋಬೇಕು. ಮಕರ ರಾಶಿ ಅಂದರೆ ಯಾವತ್ತೂ ಜ್ಞಾಪಕ ಇಟ್ಕೋ, ಇದು ನಡೆಯೋದೇ ಮಕರ ರಾಶಿಯಲ್ಲಿ. ಸೊ ಶತಭಿಷ ಧನಿಷ್ಠದ ಮಧ್ಯದಲ್ಲೇ ಬರ್ತಕ್ಕಂಥ ಏಕೈಕ ನಕ್ಷತ್ರ ಯಾವುದು? ಶತಭಿನ್ನ ಅನುಗ್ರಹವನ್ನು ಪಡೆತಕ್ಕಂಥದ್ದು. ಅಲ್ಲಿ ನಾವು ಅಭಿಜಿನ್ ನಕ್ಷತ್ರ ಅಂತೀವಿ. ಯಾವ ಮುಹೂರ್ತ ಸಿಗದೆ ಇದ್ರು ಅಭಿಜಿನ್ ನಕ್ಷತ್ರ. ಈ ಅಭಿಜಿನ್ ನಕ್ಷತ್ರ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಲೀಪ್ ಇಯರ್ ಅಂದರೆ ಫೆಬ್ರವರಿ 29 ಡೇಸ್ ಬಂದಾಗ ಮಾತ್ರ ಈ ನಕ್ಷತ್ರ ಬರುತ್ತೆ. ಸೊ ಅವ್ರಿಗೆ ಮಾತ್ರ ಅಂದರೆ 4 ವರ್ಷಕ್ಕೆ ಇವ್ರು ದೊಡ್ಡವರೇ ಆಗಲ್ವಾ, 4 ವರ್ಷಕ್ಕೆ ಒಂದ್ಸಲಿ ಹುಡ್ದಬ್ಬ ಅಂತ ಕೆಲವ್ರಿಗೆ ಆತಂಕ ಇರ್ಬೋದು. ಆದರೆ ಅದೇನು ಹೇಳುತ್ತೆ, ಮೊರಾರ್ಜಿ ದೇಸಾಯಿಗೆ 29 ಫೆಬ್ರವರಿನೇ ಆಗಿದೆ. ಸೊ ಆ ಆತಂಕಗಳನ್ನು ಶತಭಿಷ ಮಧ್ಯದಲ್ಲಿ ಮಧ್ಯ ಬರೋ ಅಭಿಜಿನ್ ನಕ್ಷತ್ರ ಇದೆಯಲ್ಲ, ಇದು ಭಾಳ ಡೇಂಜರಸ್. ಮಕರ ಅಂದರೆ ಮೊಸಳೆ, ಒಳಗೂ ಇರುತ್ತೆ ಹೊರಭಾಗದಲ್ಲಿರುತ್ತೆ. ಸೊ ಭೂಮಿಯ ಅನುಗ್ರಹದಲ್ಲಿ ಇರತಕ್ಕಂಥ ಮಕರ ರಾಶಿ ಭೂಮಿ ಗ್ರಹ. ಈ ಭೂಗ್ರಹದಲ್ಲಿ ಶನೇಶ್ವರ ಕೂತಿರೋದು ಎಲ್ಲಿ? ಅಗ್ನಿಗ್ರಹದಲ್ಲಿ, ಅಂದರೆ ಧನಸ್ಸಲ್ಲಿ. ಜಲರಾಶಿ ಆಗಿರ್ತಕ್ಕಂಥ ವೃಶ್ಚಿಕ, ಹಳೆ ಮನೆ, ನೀರು. ಸೊ ನಮ್ಮ ಭಾರತ ದೇಶಕ್ಕೆ ಉತ್ತರ ಭಾರತ ಪೂರ್ತಿ ಭೂ ಕುಸಿತಗಳು ಜಾಸ್ತಿ, ಹೋಲ್ಸೇಲ್ ಆಗಿ ಸಾಯ್ತಕ್ಕಂಥದ್ದು ಗ್ಯಾರಂಟಿ. ದಕ್ಷಿಣ ಭಾಗದಲ್ಲಿ ಎಲ್ಲರೂ ನೀರಿನಿಂದ ಆತಂಕ ಪಡಬೇಕು. ನೀರು ಅಂದರೆ ಎಲ್ಲರೂ ಏನು ಮಾಡ್ಬಿಡ್ತಾರೆ ಗೊತ್ತಾ? ಅಯ್ಯೋ ನೀರ ಹತ್ರ ಹೋದರೆ ಮಾತ್ರ ಅಂತ. ಖಂಡಿತ ಇಲ್ಲ. ಪಾನಿಪುರಿ ತಿಂದ್ಯಾ ಅದು ನೀರೇ, ಜ್ಯೂಸ್ ಕುಡ್ದ್ಯಾ ಅದು ನೀರೇ, ಇವನೇನೋ ಡ್ರಿಂಕ್ಸ್ ಹಾಕೊಂಡ ಅದು ನೀರೇ. ಯಾವ ಮನುಷ್ಯ ಈ ಸಲ ಎಲ್ರಿಗೂ ಅರ್ಥ ಆಗದೆ ಇರೋವಂಥದ್ದು ಏನು ಅಂದರೆ, ಮೇಯ್ನ್ ಡಿಪಾರ್ಟ್ಮೆಂಟು ಸ್ತ್ರೀಯಿಂದ ಆಗ್ತಕ್ಕಂಥ ಅವಕಾಶಗಳು. ಈ ಸಲ ಸ್ತ್ರೀಗೆ ಮೇಲ್ಗೈ, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲವೂ ಸ್ತ್ರೀಯಿಂದನೇ ಜಾಸ್ತಿ. ಇವತ್ತು ಡಿಫೆನ್ಸ್ ಮಿನಿಸ್ಟ್ರು ಸ್ತ್ರೀ ಆಗಿರ್ತಕ್ಕಂಥದ್ದು. ಗ್ರಹಣ ಈಗ ಬರುತ್ತೆ ಅಂತಲ್ಲ, ಕಾರಣ ಮಾತ್ರ ಗ್ರಹಣ. ಆದರೆ ಮೊದಲಿಂದ ಬಂದಿರೋದು ಹೋದ ವರ್ಷ ಸೆಪ್ಟೆಂಬರ್ 27ಕ್ಕೆ ಸ್ಟಾರ್ಟ್ ಆಗೋಯ್ತಿದೆಲ್ಲ. ಸೊ ಸ್ತ್ರೀಯ ಅನುಗ್ರಹವನ್ನು ಜಾಸ್ತಿ ಪ್ರಾಮುಖ್ಯತೆಯನ್ನು ಯಾರು ಕೊಡ್ತಾ ಇದೆ ಅಂದರೆ ಶನಿನೇ ಕೊಡ್ತಾ ಇರೋದು.
ಸೊ ಧರ್ಮೋ ರಕ್ಷತಿ ರಕ್ಷಿತ. ಇವತ್ತು ಸ್ತ್ರೀಗಳನ್ನ ಅವಮಾನ ಮಾಡ್ತಕ್ಕಂಥದ್ದು ಎಂಥೋ ಜಾಗದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ಇವತ್ತಿಗೂ ನೀನು ನೋಡಬೇಕು ಸ್ತ್ರೀಗಳು ಹೋಗ್ಬೋದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಸೊ ಸ್ತ್ರೀ ಪ್ರಾಮುಖ್ಯತೆ ಕೊಟ್ಟರು. ಇವತ್ತು ಶಿರೂರು ಸ್ವಾಮಿಗಳು ಹೋಗಿರ್ತಕ್ಕಂಥದ್ದು ಒಂದು ಸ್ತ್ರೀಯಿಂದ ಅಂತಕ್ಕಂಥ ಶಂಕೆಗಳನ್ನ ನೀವು ಇಟ್ಕೊಂಡಿದ್ರೆ ಅದಾಗೋದು ಶುಕ್ರದೋಷ. ಯಾಕೆಂದರೆ ಬ್ರಹ್ಮಚಾರಿತ್ವದಲ್ಲಿರ್ತಕ್ಕಂಥ ಸ್ವಾಮೀಜಿ ಆಂಜನೇಯನ ಉಪಾಸನೆಯನ್ನು ಮಾಡ್ತಕ್ಕಂಥವ್ರು ಈ ರೀತಿ ಕೃಷ್ಣಲೋಲನಾಗದಾಗ ಕೃಷ್ಣಂ ಒಂದೇ ಜಗದ್ಗುರು ಏನು ಮಾಡ್ತಾನೆ, ದಂಡಂ ದಶಗುಣಂ ಭವೇತ್. ಯಾರೇ ಹಾಕ್ಕೊಳ್ಳಿ, ಇದೇನ ಹೇಳುತ್ತೆ, ರಾಜ ಅಳ್ತಾನೆ, ರಾಜ ಅಳ್ತಾನೆ, ಸನ್ಯಾಸಿ ಸಾಯ್ತಾನೆ ಅನ್ನೋದೇ ಗಾದೆ. ಸೊ ಈ ರಾಜ್ಯದಲ್ಲಿ ಈ ಕೇತುಗ್ರಸ್ತ ಚಂದ್ರಗ್ರಹಣ ಸ್ತ್ರೀಗಳಿಗೆ ಪ್ರಾಮುಖ್ಯತೆಯನ್ನು ಜಾಸ್ತಿ ಕೊಡೋದ್ರಿಂದ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಸ್ತ್ರೀಯರು ಮನೇಲಿ ಯಾರ್ಯಾರು ಇದ್ದೀರಾ ನಿಮ್ಮ ಬಾತ್ರೂಮ್ಗಳಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗೋರು ಭಾಳ ಜನ, ಅಂದರೆ ಮುಕ್ಕಾಲು ಭಾಗ ಕೆಲಸಕ್ಕೆ ಹೋಗೋರು. ಅಲ್ಲಿ ನೀವು ಒಗೆಯೋ ಹಾಕೋದು ಪುಟಾಣಿ ಅಟ್ಯಾಚ್ ಬಾತ್ರೂಮ್, ಬಾಡಿಗೆಯಲ್ಲಿದ್ದೀರೋ, ಸ್ವಂತದ ಮನೇಲಿದ್ದೀರೋ, ಬಂಗ್ಲಲ್ಲಿದ್ದೀರೋ ಗೊತ್ತಿಲ್ಲ, ಲೋಕಲಲ್ಲಿದ್ದೀರೋ ಅಥವಾ ಯಾವುದೋ ಲೀಸ್ ಮನೇಲಿದ್ದೀರೋ ಗೊತ್ತಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಅಟ್ಯಾಚ್ ಬಾತ್ರೂಮ್ಗಳಲ್ಲಿ ನೀವು ಮಾಡೋದು ರಾಹು ಹುಷಾರಾಗಿರ್ಕೊಳ್ಳಿ. ರಾಹು ಅಂದ್ರೇನೋ ಸೋಪ್. ಸೊ ನೀವು ಬಟ್ಟೆ ಹೋಗೋದು ಬಿಸಾಕ್ಬಿಡಿ. ಹಾಗೆ ಈಗ ಎಲ್ಲರೂ ಕೇಳ್ತಾರೆ ರಾಹು ಅಂದ್ರೆ ಸೋಪ್ಗೆ ಯಾಕೆ ಹೇಳ್ತಾರೆ ಬ್ರಹ್ಮಾಂಡ ಗುರುಜಿ ಹೇಳ್ತಾರೆ. ಸೂರ್ಯ ಅಂದ್ರೆ ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಏನಿದ್ರೆ ತಲೆ, ಕಣ್ಣು ರವಿ ಜೊತೆ ಅಕಸ್ಮಾತ್ ಗುರು ಇದ್ರೆ ಕಣ್ಣು, ಕಿಡ್ನಿ ಅಂತ ಯಾರು ಇಂಪಾರ್ಟೆನ್ಸ್ ಅಂದ್ರೆ ಬರೀ ಗುರು, ಲಿವರ್ ಯಾರು ಡಿಪಾರ್ಟ್ಮೆಂಟ್ ಅಂದ್ರೆ ಪೂರ್ಣವಾಗಿ ಶನಿನೇ. ಸೊ ಲಿವರ್ನ ಈ ಸಲ ಯಾರು ನೋಡ್ಕೊಳ್ಳಿ ಅಂದ್ರೆ ಮಕರ ರಾಶಿಲೇ ಕೂತಿರೋ ಅಂದ್ರೆ ಲಿವರು. ಸೊ ಕುಡುಕ್ ಮುಂಡೆ ಮಕ್ಳು ಯಾರಿದ್ದಾರೆ ದೆರೆದವರು ಇವರೆಲ್ಲರೂ ಎಚ್ಚರಿಕೆ ಏನು ಅಂದ್ರೆ ಫೋಟೋ ಫ್ರೇಮಲ್ಲಿ ಬರೋದು ಗ್ಯಾರಂಟಿ. ಯಾಕೆ ಅಂದರೆ ಭಾಳಷ್ಟು ಜನ ಮೇಲ್ ಕೈ ಹೊಟ್ಟೋಗ್ತಾ ಇರ್ತಾರೆ, ಕುಡಿದು ಸಾಯ್ತಾರೆ. ಆಮೇಲೆ ಹೆಂಗಸರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ನಲ್ಲ, ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಇನ್ನು ಮೇಲೆ ಹೆಂಗಸರು ಸಂತೋಷವಾಗಿರ್ಬೋದು. ಇಷ್ಟು ವರ್ಷ ಗಂಡನ ಕೈಲಿ ಹೊಡ್ಸ್ಕೊಂತ ಸೋಪ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ಸೋಪ್ ಬಗ್ಗೆ ಹೇಳ್ತೀನಿ, ಇದು ಮುಗಿಸ್ಬಿಡ್ತೀನಿ. ಏನು ಅಂದರೆ ಹೆಂಗಸರ ಪ್ರಾಮುಖ್ಯತೆ ಅಂದರೆ ಗಂಡಸರನ್ನೇ ಇಷ್ಟು ದಿವಸ ಹೊಡಿತಾ ಇದ್ದಾರೆ ಹೆಂಗಸರನ್ನ, ಆದರೆ ಇನ್ನು ಮೇಲೆ ಇದೇ ಹೆಂಗಸರು ಗಂಡಸರನ್ನ ಚೊಪ್ಲಿ ಪರ್ಕೆ ತೊಗೊಂಡು ಹೊಡೆಯೋ ಅವಕಾಶಗಳನ್ನ ಈ ಕೇತುಗ್ರಸ್ತ ಚಂದ್ರಗ್ರಹಣದ ನಂತರ ನಡೆಯುತ್ತೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ, ಹುಷಾರ್. ಕೂಡ ತೆಗೆದುಕೊಳ್ಬಹುದು, ತೊಗೊಳಕ್ಕಾಗಲ್ಲ, ಕುಡಿಯೋದು ಬಿಡಬೇಕು. ಅದಾದ್ಮೇಲೆ ಈ ಸೋಪ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಜಾರ್ಕೆ ಪ್ರದೇಶಗಳು, ಆಯಿಲ್, ಇದೆಲ್ಲ ರಾಹುಗೆ ಸಂಬಂಧಪಟ್ಟಿರೋದು. ಸೊ ಸೋಪ್ ಅನ್ನೋದನ್ನೇ ತಯಾರು ಯಾವ್ದ್ರಲ್ಲಾಗತ್ತೆ ಅಂದ್ರೆ ನೀನು ಗ್ಲಾಸು, ಫೈಬರು, ಯಾರಾದ್ರೂ ಡಿಪಾರ್ಟ್ಮೆಂಟು, ನಮ್ದೆಲ್ಲ ಇವತ್ತಿನ ದಿವಸ ಕ್ಯಾಮ್ರಲ್ಲಿ ಏನು ಕೂತಿದ್ದೀವಿ ಇದೆಲ್ಲ ಯಾವ ಡಿಪಾರ್ಟ್ಮೆಂಟ್ ಗೊತ್ತಾ? ಕೇತು ಡಿಪಾರ್ಟ್ಮೆಂಟ್. ಸೊ ಆಪೋಸಿಟ್ ಪೋಲ್ ವಿಲ್ ಡೆಫಿನೆಟ್ಲಿ ರಿಯಾಕ್ಟ್ ಮೋರ್ ಅಂತ ಕರಿತೀವಿ. ಯಾವತ್ತು ಈ ಕೇತು ಎಲ್ಲಿ ಕೂತಿದ್ದಾನೋ ಆಪೋಸಿಟ್ ಪೋಲ್ ರಾಹು. ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಮೈಸೂರಿನಿಂದ ಮಂಜು ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜು ಅವರೇ. ನಮಸ್ತೆ. ಬ್ರಹ್ಮಾಂಡ ಗುರುಜಿ ನಮ್ಮ ಜೊತೆಗಿದ್ದಾರೆ, ಮಾತನಾಡಿ. ಮಾತಾಡಿ 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 ಮಾತಾಡಿ. ಕೊಟ್ಟಿದ್ದಾರೆ ಗುರುಜಿ. ನಮಸ್ತೆ. ನಮಸ್ಕಾರ. ಒಂದೇ ಸಂತ ನಮ್ಮ ಹೆಸರು ಸಿಂಹರಾಶಿ. ಅದು ನಮ್ಮ ಏನ್ ಪ್ರಾಬ್ಲಮ್ ಆಗುತ್ತೆ? ಏನು ಆಗೋದಿಲ್ಲ, ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ನೋಡ್ಕೋಬೇಕು, ದುಡ್ಡಿನ ಆತಂಕ ನೋಡ್ಕೋಬೇಕು. ಏನು ಅಂದರೆ ಸಿಂಹರಾಶಿಗೆ ಷಷ್ಟಕದಲ್ಲಿ ಅಂದರೆ 6ನೇ ಮನೆಯಲ್ಲಿ ಶುಕ್ರ ಆಗಿರೋದ್ರಿಂದ ಸ್ವಲ್ಪ ನೀವೇನು ಅಂದರೆ ಈ ಟ್ವಿಸ್ಟ್ ಆಗೋ ಜಾಗಗಳು ಹುಷಾರು. ಅಂದರೆ ಕಾಲ್ ಆ್ಯಂಕಲ್ ಸಡನ್ನಾಗಿ ಓಡೋದು ಅಥವಾ ಎಲ್ಲಾದರೂ ತಗುಲ್ಸ್ಕೊಳ್ಳೋದು, ಬಿಸಿ ಗಾಡಿಯಲ್ಲಿ 2 ವೀಲರಲ್ಲಿ ಹೋಗ್ತಿರ್ತೀರ, ಅಕಸ್ಮಾತ್ ಏನಾದರೂ ಕಾರ್ಬೊರೇಟರ್ ಚೆನ್ನಾಗಿ ಬಿಸಿ ಕಾದ್ಬಿಟ್ಟಿದ್ರೆ ಅಲ್ಲಿ ತಗಲ್ಸ್ಕೊಳ್ಳೋದು, ಇಲ್ಲದೇ ಇದ್ರೆ ಸ್ಟೌವಲ್ಲೇನು ಅಡುಗೆ ಮನೆ ಹೆಂಡತಿ ಇಲ್ಲ ಎಲ್ಲೋ ಹೋಗಿದ್ದಾಳೆ ಅಂದ್ಬಿಟ್ಟು ಏನಾದರೂ ಇಟ್ಕೊಳ್ಳೋಕೆ ಹೋದರೆ ಅಲ್ಲಿ ಸುಟ್ಕೊಳ್ಳೋದು. ಇದೆಲ್ಲ ಗಂಡಸಿಗೆ ಅಕಸ್ಮಾತ್ ಆದರೆ. ಹೆಣ್ಣು ಮಕ್ಕಳಿಗೆ ಏನಾಗ್ತಕ್ಕಂದ್ರೆ ಸೀರೆ ಜಾಗ್ರತೆ, ದೀಪಗಳಲ್ಲಿ ಹಚ್ಚಬೇಕಾದ್ರೆ ದೇವ್ರ ಮನೇಲಿ ಜಾಗ್ರತೆ, ಇಂಥದ್ದನ್ನು ನೋಡ್ಕೋಬೇಕು. ಸೊ ಸಿಂಹರಾಶಿಯವರು ನೀವಿಷ್ಟೇ ಆರೋಗ್ಯ ಪರಿಸ್ಥಿತಿ, ಆಮೇಲೆ ಕಣ್ಣು ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಏನು ಅಂದರೆ ಕಣ್ಣು ಸ್ವಲ್ಪ ಕನ್ನಡಕ ಬೇಗ ಹಾಕ್ಕೊಳ್ಳೋ ಅವಕಾಶಗಳು ಈ ಕೇತುಗ್ರಸ್ತ ಚಂದ್ರಗ್ರಹಣ ಕನ್ನಡಕ ಶುಕ್ರ ಕೊಡ್ತಾನೆ. ಅದಕ್ಕೆ ತಲೆನೋವು ಬಂದ ತಕ್ಷಣ ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಡಾಕ್ಟರ್ ತೋರಿಸ್ಕೊಂಬನ್ನಿ. ಕಣ್ಣಿಗೆ ಫಸ್ಟ್ ಕ್ಲಾಸಾಗಿ ಆಮ್ದ ಅಂತ ಹೇಳಿವಿ, ಕ್ಯಾಸ್ಟ್ರ್ ಆಯಿಲ್ ಅಂದರೆ ಬೆಳ್ಳಿ ಕಾಣಿಸ್ಬಿಟ್ಟು ಹಾಕ್ಕೊಳ್ಳೋದು, ಇಂಥದ್ದೆಲ್ಲ ಮಾಡ್ಕೊಳ್ಳಿ. ಸೂರ್ಯನ ಆದಷ್ಟು ನೇರ ಗಣ್ಣಲ್ಲಿ ಹಿಂಗೆ ಕಣ್ಣು ತೆಗೆದು ನೋಡಿ ದರ್ಶನವನ್ನು ಮಾಡಿದ್ರೆ ಆ ಸೂರ್ಯಕಾಂತಿ ಭಾಳ ಪ್ರಭೆ ಚೆನ್ನಾಗಿರುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮೈಸೂರಿನಿಂದ ಮಂಜು ಅವರೇ. ಇನ್ನು ಸುಮಿತ್ರಾ ಅವರು ಕೂಡ ಮೈಸೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಸುಮಿತ್ರಾ ಅವರೇ. ನಮಸ್ತೆ ಸರ್. ಬ್ರಹ್ಮಾಂಡ ಗುರುಜಿ ನಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ಕೇಳಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನನ್ನ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ 8/11/1982 ಬೆಳಗ್ಗೆ 11:45. ಸರಿಮ್ಮ. ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಗುರುಜಿ. ಇರ್ಲಿ ಬಿಡಿ. ಅದೇ ನಮ್ಮ ಭವಿಷ್ಯ ಹೇಗಿದೆ ಅಂತ ಕೇಳಬೇಕು. ಭವಿಷ್ಯ ರೂಪಿಸಕ್ಕೆ ನಾನು ದೇವರಲ್ಲ, ದಾರಿಯನ್ನ ತೋರಿಸ್ಬೋದು. ಒಂದು ಏನ್ ಹೆಸರು ನಿಮ್ದು? ಸುಮಿತ್ರಾ ಗುರುಜಿ. ಸುಮಿತ್ರಮ್ಮ, ಮದುವೆ ಆಯ್ತಾ? ಇಲ್ಲ ಗುರುಜಿ. ಸರಿ. ಆದ್ರಿಂದ ಕಟಕ ರಾಶಿ ಏನು ಹೇಳುತ್ತೆ, ಸ್ವಲ್ಪ ಮಟ್ಟಿಗೆ ಬೇಜಾರಾಗಬಾರ್ದು, ತಾಯಿ ಮಾತನ್ನ ಜಾಸ್ತಿ ಕೇಳಬೇಕು. ಏನಾದರೂ ಲವ್ ಗಿವ್ ಮಾಡ್ತಾ ಇದ್ದೀರಮ್ಮ? ಹೇಳಿ ಗುರುಜಿ. ಸರಿ. ಹ್ಞೂ ಅಂತಲ್ಲ, ಹೂನಾ ಅನ್ಬೇಕು. ಹ್ಞೂ ಅಂತ್ಯ. ಯಾಕೆ ಅಂದರೆ ಕಟಕದಲ್ಲಿ ನಿನಗೆ ಮೋಸ ಮಾಡೋರು ಜಾಸ್ತಿ ಆಗ್ತಾರೆ. ಶನಿ ಕೇತು ಜೊತೆ ಕೂತ್ಕೊಂಡಾಗ ನೀನು ಅಕಸ್ಮಾತ್ ಲವ್ ಮಾಡಿದ್ರು ಅವನ್ನ ಜಡ್ಜ್ ಮಾಡಿ ಲವ್ ಮಾಡು. ಯಾಕೆ ಅಂದರೆ ನಂಬ್ಕೊಳಕ್ಕಾಗಲ್ಲ.
ಕೈ ಕೊಡ್ತಾನೆ ಅಂತ. ಸೊ ಅದರಿಂದ ಇನ್ನು ಮೇಲಾದರೂ ಯಾವನ ಒಂದು ಸ್ವಲ್ಪ ಬೇಜಾರು ಮಾಡ್ದ ಅಂದರೆ ಪರಿವರ್ತನೆ. ನೀನೇನು ಮಾಡಬೇಕು, ಮಾನಸಿಕ ಚಂದ್ರ, ಬೆಳ್ಳಿ ಲೋಟ ಇದ್ದರೆ ಅನುಕೂಲಸ್ಥಲಾದರೆ ಬೆಳ್ಳಿ ಲೋಟದಲ್ಲೇ ಹಾಲು ಕುಡಿಯೋದು, ಬೆಳ್ಳಿ ಲೋಟದಲ್ಲೇ ಜ್ಯೂಸ್ ಕುಡಿಯೋದು, ಬೆಳ್ಳಿ ಲೋಟದಲ್ಲೇ ಮಜ್ಜಿಗೆ ಕುಡಿಯೋದು, ಈ ಥರ ಮಾಡ್ಕೊ. ಇಲ್ವಾ ನಿನಗೆ ಅಕಸ್ಮಾತ್ ಅನುಕೂಲ ಇಲ್ವಾ, ಮುತ್ತನ್ನು ಧರಿಸ್ಕೋ ಕೊನೆ ಕಿರುಬೆರಳಿಗೆ. ಹಾಗೂ ಇಲ್ವಾ 1 ವರ್ಷದಲ್ಲಿ 2 ಸರಿ ತಿರುಪತಿ ಕ್ಷೇತ್ರಕ್ಕೆ ಸೋಮವಾರ ರಾತ್ರಿ ಹಾಲ್ಟು, ಮಂಗಳವಾರ ದರ್ಶನ ಮಾಡು, ನಡ್ಕೊಂಡು ಹೋಗಿ ಪ್ರಾರ್ಥನೆನ ಫಸ್ಟ್ ಟೈಮ್ ಮಾಡು. ನೋಡು, ನನ್ನ ಜಡ್ಜ್ಮೆಂಟ್ ಸರಿ ಇಲ್ಲ, ಮನಸ್ಥಿತಿ ಈಗಾಗಿದೆ, ಮೊನ್ನೆ ತಾನೇ ಅವನ್ನೆಲ್ಲ ಬೈದಿದ್ದಾನೆ, ನಾನು ಬೈದು ಬಂದಿದ್ದೀನಿ. ಸೊ ನೀನು ತಲೆ ಕೆಡಿಸ್ಕೊಳ್ಳದೆ ಆ ವ್ಯವಸ್ಥೆಯನ್ನು ಮಾಡ್ಕೋ, ಆ ವೆಂಕಟರಮಣ ನೀನು ಕಾಪಾಡಲಿ, ಸಂಕಟ ಪಾರನ್ನು ಮಾಡಲಿ. ಧನ್ಯವಾದ ಸುಮಿತ್ರಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಗುರುಜಿ ಜೊತೆ ಚರ್ಚೆ ಮಾಡೋಣ. ಪ್ರಮುಖವಾಗಿ ನಮ್ಮ ಪ್ರಕೃತಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕಾಗತ್ತೆ, ನಮ್ಮ ಪಾತ್ರ ಏನು ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಮಳೆ ಬೆಳೆ ಚೆನ್ನಾಗಿ ಆದರೆ, ರೈತ ಚೆನ್ನಾಗಿದ್ದರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೇವೆ ಅನ್ನೋ ಭಾವನೆ ಇದೆ. ಹಾಗೆಯೇ ಸಮ್ಮಿಶ್ರ ಸರ್ಕಾರ ಕೂಡ ರಚನೆ ಆಗಿದೆ. ರಾಜಕೀಯದಲ್ಲಿ ಏನಾದರೂ ಬದಲಾವಣೆಗಳಾಗ್ತವಾ, ಸಮ್ಮಿಶ್ರ ಸರ್ಕಾರ ಸಿಕ್ಕಾಪಟ್ಟೆ ದಿನಕ್ಕೊಂದು ಗೊಂದಲಗಳಿರುತ್ತವೆ, ಯಾವ ರೀತಿಯಾಗಿ ಇದನ್ನು ನಾವು ಸ್ವೀಕರಿಸಬೇಕು ಅಥವಾ ನಮಗೆ ಯಾವ ರೀತಿ ಒಳ್ಳೆಯದಾಗುತ್ತೆ, ರಾಜಕೀಯದಲ್ಲಿ ಅಂದರೂ ಪ್ರಭಾವ ಬೀರುತ್ತಾ ಈ ಒಂದು ಗ್ರಹಣ? ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ ನಂತರ. ಬ್ರಹ್ಮಾಂಡ ಗ್ರಹಣ TV5 ಸ್ಪೆಷಲ್ ಪ್ರೋಗ್ರಾಮ್ಗೆ ಮತ್ತೊಮ್ಮೆ ಸ್ವಾಗತ. ಶೀಲಾ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೀಲಾ ಅವರೇ. ಹಲೋ, ನಮಸ್ತೆ ಸರ್. ಬ್ರಹ್ಮಾಂಡ ಗುರುಜಿ ನಮ್ಮ ಜೊತೆಗಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ. ನನ್ನ ಹೆಸರು ಶೀಲಾ ಅಂತ, ಶ್ರವಣ ನಕ್ಷತ್ರ, ಮಕರ ರಾಶಿ. ಹ್ಮ್. ಕೆಲ್ಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದೀನಿ ಗುರುಗಳೇ. 6 ತಿಂಗಳಿಂದ ಕೆಲಸ ಇಲ್ಲ. ದೊಡ್ಡ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ, ಬಿಟ್ಟೆ. ಇವಾಗ ಹುಡುಕ್ತಿದೀನಿ, ಎಲ್ಲೂ ಆಗ್ತಿಲ್ಲ ಗುರುಜಿ. ಯಾವಾಗ ಸಿಗ್ಬಹುದು ಅಂತ ಏನಾದ್ರು? ಏನು ಸಾಫ್ಟ್ವೇರಾ? IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಗುರುಜಿ. ಮೊನ್ನೆ ಯಾರ್ದೋ ಮುಖಾಂತರ ಬಂತಲ್ಲ, ಅದನ್ನ ಯಾಕೆ ಬೇಡ ಅಂದೆ? ಇಲ್ಲ ಗುರುಜಿ, ಯಾವ್ದು ಬಂದಿಲ್ಲ. ಈಗ ಬಂದೇ ಇಲ್ವಾ? ಇಲ್ಲ, ಟ್ರೈ ಮಾಡ್ತಾ ಇದೀನಿ, ತುಂಬಾ ಟ್ರೈ ಮಾಡ್ತೀನಿ, ಎಲ್ಲಾ ತರ ಕೆಲ್ಸಕ್ಕೂ ಟ್ರೈ ಮಾಡ್ತಾ ಇದೀನಿ, ಯಾವ್ದು ಕಾಲ್ ಬ್ಯಾಕ್. ಅಂದ್ರೆ ಜಾಸ್ತಿ ದುಡ್ಡು ಬರಬೇಕು, ಸ್ವಲ್ಪ ಮಟ್ಟಿಗೆ ಅಲ್ಲಿಂದ ಹೈಕ್ ಜಾಸ್ತಿ ಇರಬೇಕು ಅಂತ ಪಾಪ ಒದ್ದಾಟ. ಈಗ ಮಕರ ರಾಶಿಯಲ್ಲಿ ಏನು ಅಂದ್ರೆ ಕೆಲಸ ಸಿಗಿಸೋದೇ ಕಷ್ಟ. ಏನು ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಈಗ ಹಳೆ ಕೆಲಸಕ್ಕೆ. ಹೌದು ಗುರುಜಿ, ಪ್ರಾಜೆಕ್ಟ್ ಹೋಯ್ತು, ಅದರಿಂದ ನಾನು ಬಿಡಬೇಕಾದ ಪರಿಸ್ಥಿತಿ ಬಂತು. ನೀನು ಅಕಸ್ಮಾತ್ ಬಿಡಬೇಕಾಗಿದ್ರೆ ಅಟ್ಲೀಸ್ಟ್ ಸ್ವಲ್ಪ ದಿವಸ ಆಗಲೇ ಒಂದು ಕೆಲಸ ನೋಡ್ಕೋಬೇಕಾಗಿತ್ತು. ಇನ್ನು ಏನು ಮಾಡ್ತಾನೆ ಗೊತ್ತವನು, ಇನ್ನು 3.5 ತಿಂಗಳು ಹೀಗೇ ನೀನು ಸತಾಯಿಸ್ತಾನೆ ಅಪ್ ಟು ನವೆಂಬರ್ 6. ಯಾಕೆಂದರೆ ಆ ಶನಿ ನೀಚವಾಗಿದ್ದಾಗ ಕೆಲಸಗಳನ್ನ ಕೊಡಿಸಲ್ಲ, ಹಳೆ ಕೆಲಸ ಕೊಡಿಸ್ತಾನೆ. ಮಧ್ಯದಲ್ಲಿ ಇನ್ನೊಂದು ಕೆಲಸ ಮಾಡೋ, ಈಗ ಒಂದು ಮಧ್ಯ ಕೆಲಸ ಒಂದು ನಿನಗೆ ಅವಕಾಶ ಬರುತ್ತೆ. ಬರದೇ ಇದ್ದರೆ ನಾಳೆ ಗ್ರಹಣ ಕಳೆದ ಮೇಲೆ 3ನೇ ತಾರೀಕು ಅಷ್ಟೊತ್ತಿಗೆ, ಮುಂದಿನ ತಿಂಗಳಷ್ಟೊತ್ತಿಗೆ ನಿಮ್ಗೊಂದು ಕೆಲಸ ಬರುತ್ತೆ. ಸ್ವಲ್ಪ ಕಮ್ಮಿ ಸಂಬಳ ಆದ್ರೂ ಸಿಗತ್ತೆ, ತಲೆ ಕೆಡಿಸ್ಕೊಬೇಡ, ಹೋಗ್ತಾ ಇರು. ಯಾಕೆಂದರೆ ಆ 3.5 ತಿಂಗಳು ಕಳಿಸಿ ನಿನ್ನ ಮೈಂಡ್ ಸೆಟ್ ಆಗೋವರೆಗೂ ಪರಿವರ್ತನೆ ಆಗೋದು ವ್ಯವಸ್ಥೆ ಒಂದು. ಎರಡನೇದು, ದಯವಿಟ್ಟು ನಿನ್ನ ಮೆಟ್ಲುಗಳ ಮೇಲೆ ಇಳಿಬೇಕಾದ್ರೆ ಆಫೀಸಲ್ಲಾಗಲಿ ಮನೇಲಾಗಲಿ ಎಲ್ಲಾದರೂ ಆಗಲಿ ಕೋಪಗಳು ಮಾಡ್ಕೋಬೇಡ ಜಾಸ್ತಿ. ಮನಸ್ಥಿತಿ ಕಮ್ಮಿಗಿಟ್ಟು, ಯಾಕಂದರೆ ಮಕರ ರಾಶಿ ಅಂತ ಬೇರೆ ಹೇಳ್ತಿದ್ಯಾ.
ಈ ಚಂದ್ರ ಏನು ಮಾಡುತ್ತೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ. ನಿನಗೇನು ಅಂದರೆ ಬೆಳಗ್ಗೆ ಇದ್ದಿದ್ದ ಮೈಂಡು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದು ರಾತ್ರಿ ಇರಲ್ಲ, ಸ್ವಲ್ಪ ಚೇಂಜಸ್ ಜಾಸ್ತಿ ಮಾಡ್ಕೊತೀಯ. ಅದಕ್ಕೆ ಮೆಟ್ಲೇಳಿಬೇಕಾದ್ರೆ ಹುಷಾರು, ಜಾಗ್ರತೆ. ಎಲ್ಲಾದರೂ ಓಡಾಡಬೇಕಾದ್ರೆ ಜಾರ್ಕೆ ಪ್ರದೇಶಗಳು ಹುಷಾರು, ಜಾಗ್ರತೆ. ಇದು ಎಲ್ಲಿವರೆಗೂ ಅಂದರೆ ಅಪ್ ಟು 6 ಮಂತ್ಸ್, ಸಂಕ್ರಾಂತಿ ಕಳೀಲಿ ಅಲ್ಲಿವರೆಗೂ. ಆದರೆ ನವೆಂಬರ್ 6 ಅಷ್ಟೊತ್ತಿಗೆ ನಿಂಗೆ ಒಂದು ಕೆಲಸ ವ್ಯವಸ್ಥೆ ಆಗೋವರೆಗೂ, ನೀನೀಗ 3rd ಮುಂದಿನ ತಿಂಗಳು 3ನೇ ತಾರೀಕು ಅಷ್ಟೊತ್ತು ಪುಟ್ಟದ ಒಂದು ಕೆಲಸ ಬರುತ್ತೆ, ಸದ್ಯಕ್ಕೆ ಹೋಗು, ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಶ್ರೀ ನರೇಂದ್ರ ಶರ್ಮಾ ಗುರುಜಿ ಜೊತೆ ನಾವು ಮಾತನಾಡೋಣ. ಬೆಳಗಾವಿಯಿಂದ ರವಿಚಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಚಂದ್ರ ಅವರೇ. ನಮಸ್ಕಾರ ಸರ್, ನನ್ನ ಹೆಸರು ರವಿಚಂದ್ರ ಅಂತ, ಬೆಳಗಾವಿಯಿಂದ ಸರ್ ಮಾಡಿದ. ಬ್ರಹ್ಮಾಂಡ ಗುರುಜಿ ನಮ್ಮ ಜೊತೆಗಿದ್ದಾರೆ, ನೇರವಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ, ನಂದು ಮೃಗಶಿರ ನಕ್ಷತ್ರ 2ನೇ ಪಾದ, ವೃಷಭ ರಾಶಿ ಗುರುಜಿ. ಗುರುಜಿ, ನಾನು ಏನ್ ಕೆಲಸ ಮಾಡ್ಲಿಕ್ಕೆ ಹೋದ್ರು ಎಲ್ಲ ಕೆಲಸಗಳು ಎಡವಟ್ ಆಗ್ತಾ ಇದೆ, ಏನೋ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಜಿ, ಸಾಕಷ್ಟು ತೊಂದರೆ ಅನ್ಭವಿಸ್ತಾ ಇದ್ದೀನಿ ಗುರುಜಿ. ಇವಾಗ ಸ್ವಂತ ಮನೆನಪ್ಪ? ಇಲ್ಲ ಸ್ವಲ್ಪ ಸಮಯ ಗುರುಜಿ, ಬಾಡಿಗೆ ಮನೆ ಗುರುಜಿ. ಸರಿ, ಮಕ್ಕಳು ಮದುವೆ ಆಗಿದೆಯಾ? ಇಲ್ಲ ಗುರುಜಿ. ಸರಿ, ನೀ ಎಷ್ಟನೇ ನಿಮ್ಮ ತಾಯಿಗೆ? ನನ್ನ ದೊಡ್ಡವ್ರು ನಾನೇ ಗುರುಜಿ. ಸರಿ ಆಯಿತು. ಏನು ಕೆಲಸ ಮುಟ್ಟಿದ್ರು ಮಣ್ಣು ಅಂತಕ್ಕಂಥದ್ದು ಏನಿದೆ, ನೀನು ಆಂಜನೇಯನ ಒಂಚೂರು ದೇವ್ರು ನಂಬ್ತಿ ಏನಾದರೂ? ಗುರುಜಿ. ಸರಿ, ಒಂದು ಕೆಲಸ ಮಾಡು, 9 ಮಂಗಳವಾರ 9 ಬೇರೆ ಬೇರೆ ಆಂಜನೇಯ ಆಗಬೇಕು. ನೀ ಎಲ್ಲಿದೆಯಾ ಅಂದರೆ ಯಾವ ಊರು ಒಂದೇ? ಹುಬ್ಳಿಯಲ್ಲ, ಬೆಳಗಾಮು. ನಿನ್ನ ಹತ್ತಿರದಲ್ಲೇ 9 ಆಂಜನೇಯಗಳು ನೋಟ್ ಮಾಡಿಬಿಡು. ಅದು ರೋಡ್ ಪಕ್ಕದಲ್ಲಿರೋ ಆಂಜನೇಯನೋ, ಕಟ್ಟೆ ಮೇಲಿರೋ ಆಂಜನೇಯನೋ, ದೊಡ್ಡ ದೇವಸ್ಥಾನದಲ್ಲಿ ಒಂದು ಪುಟ್ಟ ಆಂಜನೇಯನೋ ಏನೋ ಸರಿ. 9 ಮಂಗಳವಾರ 9 ಆಂಜನೇಯನ ಸ್ಮರಣೆ ಮಾಡ್ಕೊ. ತುಳಸಿ ಕೊಡಬೇಕು, ಬೆಳಗ್ಗೆ ಹೊತ್ತು ಮಂಗಳವಾರ ದರ್ಶನ ಮಾಡಬೇಕು, ತುಳಸಿ ಕೊಟ್ಟು ನಮಸ್ಕಾರ ಮಾಡಬೇಕು. ಆಂಜನೇಯನ ಹತ್ರ ವೀಳ್ಯದಲ್ಲೇ ಕೊಟ್ಟಿರ್ತಾರೆ, ಆ ವೀಳ್ಯದಲ್ಲೇ ಮನೆಗೆ ತೊಗೊಂಬ. ಸ್ಮರಣೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಆಂಜನೇಯನಿಗೆ ನೀನೇನು ಮಾಡಬೇಕು, ಬೆಳಗ್ಗೆನೆ 13 ಬಾಳೆಹಣ್ಣು, ಮಂಗಳವಾರ ಜ್ಞಾಪಕ ಇಟ್ಕೋ, 13 ಬಾಳೆಹಣ್ಣು. ದೇವಸ್ಥಾನಕ್ಕೆ ಹೋಗ್ತೀಯ, ಸೂರ್ಯ ಮುಳುಗೋದ್ರೊಳಗೆ ಈ 13 ಬಾಳೆಹಣ್ಣು ನೋಡಿ, 10 ಬಾಳೆಹಣ್ಣು 3 ಬಾಳೆಹಣ್ಣು ಬೇರೆ ಬೇರೆ ಇಟ್ಕೋಬೇಡ. 13 ಬಾಳೆಹಣ್ಣು ಒಂದೇ ಚಿಪ್ಪಲ್ಲಿ ಇರಬೇಕು, ಬೇರೆ ಬೇರೆ ಸಪರೇಟ್ ಆಗಿರಬಾರ್ದು. ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಚಿಪ್ಪಲ್ಲಿ 13, ಅದ್ರ ಮೇಲೆ 20 ಇದ್ರೂ ಪರವಾಗಿಲ್ಲ, 18 ಇದ್ರೂ ಪರವಾಗಿಲ್ಲ, ಆದರೆ 13 ಮಿನಿಮಮ್ ಇರಬೇಕು. ಈ ಬಾಳೆಹಣ್ಣನ್ನು ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ 9 ಮಂಗಳವಾರ 9 ಆಂಜನೇಯ ಹತ್ರ ಪೂಜೆ ಮಾಡಿ ಕೋತಿಗಳಿಗೆ ತಿನ್ನಿಸ್ಬೇಕು. ಯಾರೋ ಫ್ರೆಂಡ್ಗೆ ಹೋಗಿ ತಿನ್ನಿಸ್ಬಿಡ್ಬೇಡ, ಹೇಳಿದ್ದೀನಿ, ಸಿಕ್ಕಿಲ್ಲ ಕೋತಿ ಅಂದ್ಬಿಟ್ಟು. ಕೋತಿಗೆ ಹುಡ್ಕೊಂಡು ಹೋಗಿ ಬಾಳೆಹಣ್ಣು ತಿನ್ನಿಸು, ಖಂಡಿತ ನಿನಗೆ ಯಶಸ್ಸು, ಕೀರ್ತಿ, ಪದವಿ ಆ 9 ವಾರದಲ್ಲಿ ಖಂಡಿತ ಅವತ್ತೇ ಅನುಗ್ರಹ ಸಿಗುತ್ತೆ. ಧನ್ಯವಾದ ರವಿಚಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಕೇರಳದಿಂದ ನಾರಾಯಣ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾರಾಯಣ್ ಅವರೇ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಜೊತೆ ಬ್ರಹ್ಮಾಂಡ ಗುರುಜಿ ಇದ್ದಾರೆ, ನರೇಂದ್ರ ಶರ್ಮಾ ಗುರುಜಿ, ದಯವಿಟ್ಟು ಮಾತನಾಡಿ. ಹಲೋ, ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ನಾರಾಯಣ್ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನೇರವಾಗಿ ಅವರ ಪ್ರಶ್ನೆ, ನಿಮ್ಮ ಪ್ರಶ್ನೆನ ಕೇಳಿ. ಆಯ್ತು. ಮಾಡಿದ್ರು. ನಮಸ್ಕಾರ ಗುರುಜಿ ಅವರೇ. ನಾರಾಯಣ ಹೇಳಿಪ್ಪ. ನಮ್ಮ ಮಗ ಒಂದ್ ಕೆಲ್ಸದಲ್ಲಿ ಇದಾನ ಈಗ ಸದ್ಯಕ್ಕೆ. ಇರ್ಲಿ. ಉತ್ತರ ಭಾದ ನಕ್ಷತ್ರ 28/7/91 ಅಲ್ಲಿ ಹುಟ್ಟಿರೋದು. ಎಲ್ಲಿ ಕೇರಳಲ್ಲಿ ಇದ್ದೀರಾ? ಕೇರಳದಲ್ಲಿ, ವಯನಾಡ್. ಏನ್ ಮಾಡ್ತೀರಲ್ಲಿ? ನಾವಿಲ್ಲಿ ತೋಟ ಇದೆ ಸರ್. ವೆರಿ ಗುಡ್. ಮಗ ಏನ್ ಮಾಡ್ತಾನೆ? ಮಗ ಅಲ್ಲಿ ಬೆಂಗಳೂರಲ್ಲಿ ಇದ್ದಾನೆ. ಪಾಪ, ಈಗ ಅವನ್ನೇ ಕೇಳ್ತಿರೋದಾ? ಅವನ ಬಗ್ಗೆ ಕೇಳ್ಬೇಕು ಅಂತಿದೀವಿ. ಏನ್ ಮಾಡ್ಬೇಕು ಅಂತಿದ್ದೀರಾ? ಅವನ್ ಇಂಜಿನಿಯರ್ ಓದಿದ್ದ, ಸದ್ಯಕ್ಕೊಂದ್ ಕೆಲ್ಸದಲ್ಲಿ ಇದಾನೀಗ ಓಲ್ವಾ ಕಂಪನಿಲಿ. ಅದು ಸ್ಯಾಲ್ರಿ ಸ್ವಲ್ಪ ಕಮ್ಮಿ, ಸ್ವಲ್ಪ ಬೇರೆದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದು ಆಗುತ್ತೆ ಇರೋ ಅಂತ ಕೇಳಲಿಕ್ಕೆ ಮಾಡೋಣ ಅಂತ ಮಾಡ್ತಿದ್ದ. ಈಗ ಸಮಯ 5 ಗಂಟೆ ಮೇಲ್ಪಟ್ಟು ಇರತಕ್ಕಂಥದ್ದು ಯಾವ ಅಂದರೆ ಮಂಗಳ ಗ್ರಹ. ಅವನ ಅಕಸ್ಮಾತ್ ಇರೋ ಕೆಲಸವನ್ನು ಬಿಟ್ಟರೆ ಉಣ್ಣಿಂದಿ ಪಯ ಮುಂಡಾದೇವಡ ಅಂತ ಕರೀತಾರೆ. ಅಂದರೆ ಇರೋ ಕೆಲಸನೂ ಹೋಗ್ಬಿಡತ್ತೆ. 2 ಬಿಳಿ 1 ಕೆಂಪು. ಅವನು ಬಾಯಿ ಮುಚ್ಚಿಕೊಂಡು ಸಂಕ್ರಾಂತಿ ಕಳೆಯೋವರೆಗೂ ಬುಧ ವಕ್ರ ತ್ಯಾಗವನ್ನು ಮಾಡಬೇಕು. ಅಂದರೆ ಈಗ ವಕ್ರ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬುಧ ಹೋಗ್ತಾ ಇದ್ದಾನೆ ಇಡೀ ಜಗತ್ತಿಗೆ. ಫೈನಾನ್ಷಿಯಲ್ಲು ಎಲ್ಲರಿಗೂ ಟೈಟ್ ಇದೆ. ಅಂತಹ ಸಮಯದಲ್ಲಿ ಶುಕ್ರ ಅಂದರೆ ಹೊಸ ಕೆಲಸವನ್ನು, ಯಶಸ್ಸು, ಕೀರ್ತಿ, ಪದವಿಯನ್ನು ಕೊಡೋನು ಶುಕ್ರ. ಇವನಿಗೆ ಶುಕ್ರ ಚೆನ್ನಾಗಿಲ್ಲ. ಯಾರಿಗೆ? ಉತ್ತರಾಭಾದ್ರ ನಕ್ಷತ್ರ ನಿಮ್ಮ ಮಗನಿಗೆ ಶುಕ್ರ ಚೆನ್ನಾಗಿಲ್ಲ. ದಯವಿಟ್ಟು ಓಲೋ ಕಂಪ್ನಿಯಲ್ಲೇ ಬಸ್ಸು, ಆ ಡಿಪಾರ್ಟ್ಮೆಂಟಲ್ಲೇ ಕೇತು, ಅಲ್ಲೇ ಬಾಯಿ ಮುಚ್ಕೊಂಡು ಇರೋಕ್ಕೆ ಹೇಳಿ. ಕಮ್ಮಿ ಸಂಬಳ ಆದರೂ ಏನೋ ಒಂದು ಸಂತೃಪ್ತಿ ಪಟ್ಕೊಂಡು ವ್ಯವಸ್ಥೆ. ಆದರೆ ನಿಮ್ಮ ಮಗನಿಗೆ ಏನು ಹೇಳ್ಬೇಕು ನಾರಾಯಣ, ದುಂದು ವೆಚ್ಚ ಭಾಳ ಮಾಡ್ತಾನೆ, ಆಮೇಲೆ ಅಲ್ಲಿ ಇಲ್ಲಿ ಮೋಜು ಮಜಾ ಮಾಡ್ತಾನೆ, ಬಾಯಿ ಮುಚ್ಕೊಂಡು ಒಂದು ಕಡೆ ಕೂರಿಸ್ಕೊಳ್ಳೋ, ಸೇವಿಂಗ್ಸ್ ಇಟ್ಕೊಳ್ಳಿ ಅಂತ ಹೇಳಿ. ಯಾಕೆ ಅಂದರೆ ನಾಳೆ ಇರೋ ಕೈಯಲ್ಲಿರೋ ದುಡ್ಡು ಹೊಟ್ಟೋಗುತ್ತೆ. ಅದಕ್ಕೆ ಅವನಿಗೆ ಪ್ರತಿದಿನ ಅಟ್ಲೀಸ್ಟ್ ಅಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ದಾನೆ ಓಲೋ ಕಂಪ್ನಿಲಿ. ಪಕ್ಕದಲ್ಲಿ ಓಲೋ ಕಂಪ್ನಿ ಅಂದರೆ ಹೊಸಕೋಟೆಗೆ ಹತ್ತಿರ ಇರ್ತಾನೆ. ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲೇ, ನಾಗರ್ಕಲ್ ಸಮೇತ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿದೆ. ಆ ಜಾಗದಲ್ಲಿ ಏನಾದರೂ ಹೋಗಿ ವ್ಯವಸ್ಥಿತವಾಗಿ ನಮಸ್ಕಾರವನ್ನು ಸಾಯಂಕಾಲದೊತ್ತು ಆದರೆ ಹತ್ತಿರದಲ್ಲಿ ಹೋಗಿ, ಇಲ್ಲ ಕನಿಷ್ಠ ಪಕ್ಷ ಮಂಗಳವಾರ ಅಥವಾ ಶನಿವಾರದಲ್ಲಿ ಆ ದರ್ಶನ ಮಾಡೋಕ್ಕೆ ಹೇಳಿ. ಒಳ್ಳೆಯದಾಗಲಿ. ಧನ್ಯವಾದ. ಕೇರಳದಿಂದ ನಾರಾಯಣ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್ ಗುರುಜಿ, ಒಂದು ಆಶ್ಚರ್ಯಕರ ಪ್ರಶ್ನೆ ಅಂತ ಹೇಳಿದರೆ, ಎಲ್ಲರಿಗೂ ಕೂಡ ನಂಬಿಕೆ ಇರೋರು ನೀವು ಹೇಳಿದ್ದನ್ನು ತಕ್ಷಣವೇ ಮಾಡ್ಬೋದು. ಆದರೆ ಕೆಲವೊಬ್ಬರಿಗೆ ಅನುಮಾನಗಳು ವ್ಯಕ್ತವಾಗ್ತವೆ. ಯಾಕೆ ಇದನ್ನೇ ಮಾಡಬೇಕು, 9 ಕಡೆನೇ ಯಾಕೆ ನಾನು ಆಂಜನೇಯನಿಗೆ ಹೋಗಿ ದರ್ಶನ ಮಾಡಬೇಕು ಅನ್ನೋದು ಒಂದು. ಅಫ್ಕೋರ್ಸ್ ಪ್ರತಿನಿತ್ಯದ ಜೀವನದಲ್ಲೂ ಕೂಡ ನಾವು ಎಚ್ಚರಿಕೆಯಿಂದನೇ ನಡಿಬೇಕಾಗತ್ತೆ. ಆದರೆ ಮತ್ತೆ ನಾವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದರೆ
ಹೇಗೆ ಗ್ರಹಗಳ ಪ್ರಭಾವ ಕೂಡ ಇದ್ದೇ ಇರುತ್ತೆ, ನಾವೇನೋ ಅಂದ್ಕೊಂಡ್ರು ಕೂಡ ಹಂಗೆ ನಡ್ಕೊಳ್ಬೇಕಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಒಂದು ರಾಘವ ಸೂರ್ಯ ಇಡೀ ಜಗತ್ತಲ್ಲಿ ಎಲ್ಲರೂ ಏನು ಹೇಳುತ್ತೆ ಅಂದರೆ, ನೀನು ಕೇಳೋ ಪ್ರಶ್ನೆಯಲ್ಲಿ ಏನು ಅಂದರೆ, ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಇಡೀ ಜಗತ್ತಲ್ಲಿ ಎಲ್ಲರೂ ಡಾಕ್ಟರ್ಗಳಾಗಿರ್ತಾರೆ, ನಂತರ ಸರ್ಜನ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಂಥ ಒಂದು ಹೆಮ್ಮೆ ನನಗಿದೆ. 33 ಜನ ಗುರುಗಳಿರೋದ್ರಿಂದ ಅವರು ಯಾವ ಸಮಯಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ, ಯಾರು ಕೇಳ್ತಾ ಇದ್ದಾರೆ, ಗಂಡ ಹೆಣ್ಣ, ಆ ಸಮಯದಲ್ಲಿ ನಾನು ನೋಡಿದ ತಕ್ಷಣ ಇವನು ಹಣೆ ಬರ ಇಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವನು ಆ ಕೇಳೋ ಪ್ರಶ್ನೆಗೆ ಅವನು ನೊಂದಿರ್ತಕ್ಕಂಥದ್ದು ಯಾವ ಗ್ರಹದಿಂದ ಅಂತ ನಾನೊಂದು 2 ಪ್ರಶ್ನೆನ ಹಾಕಿರ್ತೀನಿ. ಅಂದರೆ ಆ ಎಕ್ಸಾಂಪಲ್ಸ್ ಅಂತ ಕೇಳಿರ್ತೀನಿ. ಇಫ್ ಇಟ್ ಇಸ್ ಎಸ್ ಆರ್ ನೋ ಅನ್ನೋದು ನನಗೆ ಗೊತ್ತಾದ ತಕ್ಷಣ ಇದು ಯಾವ ಮರ ಅಂತ ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು ಅಂತ ಗೊತ್ತಿರುತ್ತೆ. ಸೊ ಕುಜದೋಷ ಇದ್ದವನಿಗೆ 9 ಮಂಗಳವಾರನೇ ಮಾಡಬೇಕು. ಈ ನಾರಾಯಣನವನಿಗೆ ಅವನು ವೆಹಿಕಲ್ ಕೇಳ್ತಾ ಇರಬೇಕಾದ್ರೆ ಅವನು ಉತ್ತರಭಾದ್ರ ನಕ್ಷತ್ರಕ್ಕಾದರೆ ಕುಂಭದಲ್ಲಿ ಶನಿ ಕೂತಿದ್ದಾಗ ಚಂಚಲ ನಿಜಾನ ಕೆಲಸ ಈಗ ಸದ್ಯ ಕೊಡಲ್ಲ, ಇರೋದು ಹೊಟ್ಟೋಗತ್ತೆ. ಸೊ ಇಂಥವ್ರಿಗೆ ಏನು ಮಾಡಬೇಕು, ಶಿರ್ಡಿ ಸಾಯಿಬಾಬಾ ಗುರುನು ಇರಬೇಕು, ನಾಗರಹಾವು ಅಲ್ಲೇ ಇರಬೇಕು. ಅಂದರೆ ಹಳ್ಳಿಕಟ್ಟೆ ಸಮೇತ ನಾಗರಾವು ಸಾಯಿಬಾಬಾ ಇರಬೇಕು. ಸೊ ಇವನಿಗೂ ಹತ್ರದಲ್ಲೇ ಇದೆ, ಅಲ್ಲಿ ಹೊಸಕೋಟೆ ಪಕ್ಕದಲ್ಲಿದೆ. ಸೊ ಅವ್ರಿಗೊಂದು ಪರಿಹಾರ, ಹೋಗಿ ಬನ್ನಿ ಅಂತ. ನೀನು ಫ್ರಿಡ್ಜಲ್ಲಿ ಐಸ್ ಕ್ರೀಮ್ ಇಟ್ಟರೆ ರಾಘವ, ನೀನು ಹೋದ ತಕ್ಷಣ ಹೋಗಿ ತಗೋ ಅಂತ ಹೇಳ್ತೀನಿ. ಐದರ್ ಯು ಹ್ಯಾವ್ ಟು ಗೋ ಆರ್ ಆ ಐಸ್ ಕ್ರೀಮ್ ನಿನ್ನ ಹತ್ರಕ್ಕೆ ಯಾರೋ ತರಬೇಕು. ಅದೇ ಬಂದ್ಬಿಡ್ಲಿ ಅಂದ್ರೆ ಆಗಲ್ಲ, ಕರ್ಮ. ಸೊ ಏನಂದ್ರೆ ಬುದ್ಧುಂಟೆ ಬೂತಿನು ಲೇಖಪತೆ ಪೀತಿನು ಅಂತ ಗಾದೆ ಹೇಳುತ್ತೆ. ಅದಕ್ಕೆ ಜಗತ್ತಲ್ಲಿ ಏನು ಹೇಳುತ್ತೆ, ಒಬ್ಬ ಮನುಷ್ಯನಿಗೆ ಇಷ್ಟ ಇದ್ರೆ ಮಾಡಿ, ಕಷ್ಟ ಇದ್ರೆ ಬಿಡಿ, ಅವ್ರವ್ರ ಕರ್ಮಾನುಸಾರ. ಒಬ್ಬ ಮನುಷ್ಯನಿಗೆ ಚೆನ್ನಾಗಿ ಆಗಬೇಕು ಅಂದ್ರೆ ತಕ್ಷಣ ಕೇಳ್ತಾನೆ. ಅವ್ನ ಹಣೆ ಬರದಲ್ಲಿ ನನಗಿಂತ ಸ್ಟ್ರಾಂಗ್ ಆಗಿ ಅವ್ನ ಹಣೆ ಬರ ಕೆಟ್ಟದಾಗೆ ಇದ್ರೆ ನನ್ನ ಮಾತು ಕೇಳಲ್ಲ ಅವನು. ಅವ್ನ ಟೈಮ್ ಚೆನ್ನಾಗ್ತಿದೆ ಅಂದ್ರೆ ಗುರುಬಲ ಬಂತು ಅಂದ್ರೆ ತಕ್ಷಣ ಓಡ್ ಹೋಗಿ ಅದನ್ನು ಮಾಡ್ಕೊಂಡಿರ್ತಾನೆ. ನಂಗೆ ಗೊತ್ತಿರಲ್ಲ, ಇಟ್ ಈಸ್ ಓನ್ಲಿ ಥ್ರೂ ಮೀ ಅಷ್ಟೇ. ಐ ಎಮ್ ಅ ಗೈಡ್ ಲೈನ್, ನಾಟ್ ಫೇಟ್. ಆದರೆ ಎತ್ತಿಗೆ ಹೇಳೋದು, ಹಣೆ ಬರನ ಬದಲಾಯಿಸ್ಬೋದು, ವಿಧಿ ಬರನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ವಿಧಿ ಅನ್ನೋನು ರಹಸ್ಯ, ಹಣೆ ಬರನ ನನಗೆ ಗೊತ್ತಾಗತ್ತೆ. ಕೆಲವ್ರಿಗೆ ಹೇಳ್ಬೋದು, ಮಾಡಿದಾಗ ಹೀಗೆ ಮಾಡಿ ಅಂತ ಹೇಳಿರ್ತೀವಿ, ಕೇಳಿದ್ರೆ ಕೇಳ್ಬೋದು, ಬಿಡೋರು ಬಿಡ್ಬೋದು. ಎಸ್, ಆದರೆ ಅದರ ಅನುಕೂಲ ಅನಾನುಕೂಲ ತೆಗೆದುಕೊಳ್ಳುವಂಥದ್ದು ಅವ್ರಿಗೆ ಜವಾಬ್ದಾರಿ, ಅವ್ರು ಬಿಟ್ಟಿದ್ದು ಅಂತ ಹೇಳ್ತಾರೆ. ಈಗ ಪ್ರಕೃತಿ ವಿಕೋಪದ ಬಗ್ಗೆ ಕೂಡ ನಾವು ಮಾತನಾಡಬೇಕು ಅಂತ ಅಂದ್ಕೊಂಡ್ವಿ. ಈಗ ಪ್ರಕೃತಿಯನ್ನು ನಾವು ಏನು ಮಾಡ್ಲಿಕ್ಕೆ ಆಗಲ್ಲ, ಪ್ರಕೃತಿ ಹೇಳಿದಾಗ ನಾವು ನಡ್ಕೊಳ್ಬೇಕಾಗತ್ತೆ. ಈಗ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಜವಾಬ್ದಾರಿ ತೆಗೆದುಕೊಳ್ಬೇಕು. ಆದರೆ ಪ್ರಕೃತಿಯಲ್ಲಿ ಉಂಟಾಗೋ ವಿಕೋಪಗಳಿರ್ಬೋದು ಅಥವಾ ಕೋಪಗಳಿರ್ಬೋದು ಅಥವಾ ಏನೇ ಪ್ರಭಾವ ಉಂಟಾದರೂ ಅದು ಯಾವುದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ಪ್ರಕೃತಿಯನ್ನು ಯಾವ ರೀತಿ ಕಾಣಬೇಕಾಗತ್ತೆ ಅಥವಾ ಏನು ಪ್ರಭಾವ ಬೀರಬಹುದು ಈ ಗ್ರಹಣದಿಂದ ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ಪ್ರಕೃತಿ ಅಂದ ತಕ್ಷಣ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜ್ಞಾಪಕ ಇಟ್ಕೋಬೇಕಾದಿಷ್ಟೇ, ಪ್ರತ್ಯಕ್ಷ ದೈವಂ ಪಾರ್ವತಿ ಪರಮೇಶ್ವರ. ಜಗತ್ತಲ್ಲಿರೋದು 2 ಜಾತಿ, ಒಂದು ಸ್ತ್ರೀ ಮತ್ತು ಪುರುಷ, ಸೂರ್ಯ ಮತ್ತು ಚಂದ್ರ, ಎಡ ಮತ್ತು ಪಿಂಗಳ. ಈ ಪ್ರಕೃತಿಯನ್ನು ಪಂಚಭೂತಗಳಲ್ಲಿ ಅವಳಿಸಿದ್ದಾರೆ. ಹೊರಗಡೆ ಮಳೆ ಬಂದರೆ ನಮಗಿಲ್ಲಿ ಶೀತ ಆಗುತ್ತೆ, ಚಳಿ ಆದರೆ ಪರಿಪೂರ್ಣವಾಗಿ ಚಳಿ ಜ್ವರ ಬರುತ್ತೆ, ಸೂರ್ಯ ಜಾಸ್ತಿ ಆದರೆ ಸೋರಿಯಾಸಿಸ್ ಆಗುತ್ತೆ. ಸೊ ಈ ಸೂರ್ಯ ಪ್ರಕೃತಿಯನ್ನು, ಚಂದ್ರ ಪ್ರಕೃತಿಯನ್ನು, ನಮ್ಮಲ್ಲಿರೋ ಭೂಗೋಳದಲ್ಲಿರ್ತಕ್ಕಂಥ ಎಲ್ಲ ಪ್ರಕೃತಿ ವಾತಾವರಣಕ್ಕೆ ಈ ದೇಹವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ನೀವೆಲ್ಲ ಪಾಪ ಟಿ ವಿಗಳಲ್ಲಿ ಏನು ಮಾಡ್ತೀರಾ, ಬ್ಲೇಸರ್ಗಳು ಹಾಕ್ಕೊಂತೀರ. ಎಲ್ಲರೂ ಬ್ಲೇಸರ್ ಹಾಕೊಂಡು ನ್ಯೂಸ್ಗಳು ಓದ್ತೀರಾ. ಆ್ಯಕ್ಚುಲಿ ಕರ್ನಾಟಕದಲ್ಲಾಗಲಿ ಇಂಡಿಯನಲ್ಲಿ ಬ್ಲೇಸರ್ ಹಾಕೋಬೇಕು ಅಂತ ರೂಲ್ಸ್ ಇಲ್ಲ. ಕರೆಕ್ಟ್. ಚಳಿಗಾಲದಲ್ಲಿ ರಷ್ಯಾದಲ್ಲಿ ಇದ್ದವ್ರಿಗೆ ಚಳಿ ಜಾಸ್ತಿ 24 ಗಂಟೆ ಅವ್ರು ಬ್ಲೇಸರ್ಗಳು ಹಾಕೊಂಡು, ಇಲ್ಲಿ ನಾವು ಸ್ಟೈಲಿಗೆ ಶುರು ಮಾಡಿದ್ವಿ, ಅದಾದಮೇಲೆ ಒಂದು ಯೂನಿಫಾರ್ಮ್ ಅನ್ನು ಶುರು ಮಾಡಿದ್ವಿ, ಮಾಡ್ಕೊಂಡ್ವಿ. ಆದರೆ ಒಬ್ಬ ಮನುಷ್ಯ ತಾನು ಬದಲಾಯಿಸ್ಕೊಳ್ಳೋ ಪ್ರಕೃತಿ ಬೇರೆ, ನಿಜವಾದ ಪ್ರಕೃತಿಗೆ ವಿರೋಧ ಹೋಗೋದು ಬೇರೆ. ಅದಕ್ಕೆ ಏನು ಹೇಳ್ತಾರೆ, ಇವತ್ತಿಗೂ ಕೇದಾರ್ನಾಥಲ್ಲಿರ್ತಕ್ಕಂಥ ಈಶ್ವರನಿಗೆ ಬಲ ಇಲ್ಲ. ಪಕ್ಕದಲ್ಲಿರೋ ಪುಟಾಣಿ ಗ್ರಾಮ ದೇವತೆಗಿದ್ದ ಬಲನಲ್ಲಿ ಬ್ರಿಡ್ಜ್ ಮಾಡ್ತೀವಿ ಅಂತ ಸೋನಿಯಾ ಗಾಂಧಿ ಆ ಕಾಲದಲ್ಲಿ ಆ ಬ್ರಿಡ್ಜನ್ನು ಮಾಡಿಸಿದಾಗ ಅಲ್ಲಿರೋ ದೇವಸ್ಥಾನ ಮುರಿದು ಹಾಕ್ಬಿಟ್ರು. ಯಾವಾಗ ಮುರಿದು ಹಾಕಿದ್ರು, ನಾನು ಈ ಪ್ರಕೃತಿಯನ್ನು ಅಳ್ದು ಹಾಕ್ಬಿಡ್ತೀನಿ ಅಂತ ಜಗನ್ಮಾತೆ ಈಶ್ವರನೇ ತುಳಿದಿರೋ ಭದ್ರಕಾಳಿ ಮುಳುಗಿಸ್ಬಿಟ್ಲು ಕೇದಾರ್ನ. ಇದೇ ರೀತಿ ಮಂತ್ರಾಲಯದಲ್ಲಿ ಎಲ್ಲರೂ ಮಡಿ 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 ಅಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇಂದ್ರು. ರಾಘವೇಂದ್ರ ಅಲ್ಲ ಫಸ್ಟ್ ಬಂದಿದ್ದು, ಆ ಜಾಗಕ್ಕೆ ಬಂದಿದ್ದು ಇನ್ಯಾರೋ ಅಲ್ಲ, ಮಾಂಚಾಲಮ್ಮ. ಅವಳು ಕೊಟ್ಟಿದ್ದ ಜಾಗಕ್ಕೆ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡ್ರೆ ಹೊರತು ರಾಘವೇಂದ್ರ ಸ್ವಾಮಿಗೆ ಬಂದಿಲ್ಲ. ಇವರೆಲ್ಲ ಏನ್ ಮಾಡಿದ್ರು, ಅದು ಶೂದ್ರ ದೇವತೆ, ನಮ್ಗೆ ಓಡಾಡಬೇಕು ಅಡ್ಡ ಬರುತ್ತೆ, ಈ ಮರಾನೇ ಮುರಿದು ಬಿಸಾಕ್ಬಿಟ್ರು. ಆಗ ಹಳೆ ಸ್ವಾಮಿಗಳು ಏನ್ ಮಾಡಿದ್ರು, ಇದನ್ನೆಲ್ಲ ಮಡಿ ಆಚರಣದಿಂದ ಬೇರೆಯವರು ಇತರೆಯವರು ಬಂದು ಪೂಜೆ ಮಾಡ್ಕೊಂತಾರೆ ಅಂತ ಯಾವಾಗ ಬಿಸಾಕಿದ್ರು, ಅಮ್ಮನವ್ರು ಏನ್ ಮಾಡಿದ್ರು, ಎಂಟೈರ್ ಮಂತ್ರಾಲಯ ಮುಳುಗಿಸ್ಬಿಟ್ಲು. ತುಂಗಭದ್ರದಿಂದ ಮೂಲರಾಮನ ಹೊತ್ಕೊಂಡು ಹೋಗಕ್ಕೆ ಬಂದರು. ಆದ್ರೆ ಅವ್ರು ಕ್ಷಮಾಪಣೆ ಕೇಳ್ಕೊಂಡ್ರು. ಏನು ಗೊತ್ತಾ, ಅಮ್ಮ ನಾನು ಮಾಡಿದ ತಪ್ಪು ನಿನ್ನ ಮುಖಾಂತರನೇ ಪರಿಹಾರ ಆಗಲಿ. ಆಗ ಶೋಭಾ ಕಾರಂದ್ಲಾಜೆ ವಾಸ್ ದಿ ಮಿನಿಸ್ಟರ್. ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡ್ಬಂದು ಸ್ವಾಮಿಗಳನ್ನ ಕರ್ಕೊಂಡು ಹೋದ್ರು. ನೀವು ನಂಬ್ತೀಯೋ ಬಿಡ್ತೀಯೋ, ಅಕಸ್ಮಾತ್ ನನ್ನ ಮೂಲರಾಮ ಮಡಿ ನೀವು ಮುಟ್ಬೇಡ ಅಂತ ಏನು ಹೇಳಿದ್ರೆ ನೀವೆಲ್ಲ ಬಿದ್ದಿರಿ ಅಂದಿರೋರು. ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕಾದ್ರೆ ರಾಮ ಯಾರ ಕೈಲಿ ಮುಟ್ಟಿಸ್ಕೋಬೇಕು, ಏನಾಗಬೇಕು ಅನ್ನೋದು ಪ್ರಕೃತಿ. ಹಾಗಾದ್ರೆ ನರೇಂದ್ರ ಶರ್ಮಾ ಗುರೂಜಿ, ನೀವು ಹೇಳೋ ಪ್ರಕಾರ ಪ್ರಕೃತಿಯಿಂದ ನಮ್ಮ ಕರ್ಮಗಳು ಅಳೆಯಲ್ಪಡುತ್ತೋ ಅಥವಾ ನಮ್ಮ ಕರ್ಮಗಳಿಂದ ಪ್ರಕೃತಿಯಲ್ಲಿ ಹಾನಿಯೋ ಅಥವಾ ಲಾಭವೋ ತದ್ಭವತಿ. ಒಬ್ಬ ಮನುಷ್ಯ ತಾನು ಪ್ರಕೃತಿನ ಹಾಳು ಮಾಡಿದ್ರೆ ತನಗಾಗೋ ಅವಘಡಗಳು ಎಲ್ಲರೂ ಅನುಭವಿಸ್ಬೇಕು. ಒಂದು ಕೆಟ್ಟ ಹುಳದಿಂದ ಎಂಟೈರು
ಮಾವಿನ ಹಣ್ಣು ಕೆಟ್ಟೋಗುತ್ತೆ. ಸೊ ಒಂದು ಪ್ರಕೃತಿನ ಒಬ್ಬನ ಹಾಳು ಮಾಡಿದ್ರು ಇಡೀ ಭೂಮಂಡಲದಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆ. ಏನರ್ಥ, ಇವತ್ತಿಗೂ ಜನಾರ್ದನ್ ರೆಡ್ಡಿ ವ್ಯವಸ್ಥಿತವಾಗಿ ಜೈಲಿಗೆ ಹೋಗಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಜೈಲಿಗೆ ಹೋಗಿದ್ದು ಯಾಕೆ ಅಂದರೆ ಇವತ್ತಿಗೂ ನಾವೇನು ಹೇಳ್ತೀವಿ ಜ್ಞಾಪಕ ಇಟ್ಕೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಏನಂತ ಹೇಳಿದೆ ಗೊತ್ತಾ, ನೀವು ಆ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಮೈನ್ಸ್ ಜೊತೆಗೆ ಒಂದು ಅಮ್ಮನವ್ರ ಗ್ರಾಮ ದೇವತೆ ಇತ್ತು, ಆ ಮರ ಇತ್ತು, ಪಕ್ಕದಲ್ಲಿ ಬಾವಿ ಇತ್ತು. ಅದನ್ನ ಭಿನ್ನ ಮಾಡಿದ ತಕ್ಷಣ ಏನ್ ಮಾಡಿದ್ಲು, ನನ್ನನ್ನೇ ಸರ್ವನಾಶ ಮಾಡ್ತೀಯ ಅಂತ ಹೇಳಿ ಅವ್ರನ್ನ ಕಾಡ್ತು. ಸೊ ಯಾವತ್ತು ಏನ್ ಹೇಳುತ್ತೆ, ಗ್ರಾಮ ದೇವತೆ ನಮ್ಮನ್ನು ಕಾಪಾಡೋಳು, ಅವಳು ಉಗ್ರವಾದರೆ ಯಾರನ್ನೂ ಬಿಡೋಲ್ಲ ಇಡೀ ಜಗತ್ತನ್ನ. ಅದಕ್ಕೆ ಈ ಪ್ರಕೃತಿಯನ್ನು ಕಾಪಾಡೋಳು. ಒಂದೊಂದು ಊರಲ್ಲೂ ಊರ ಆಚೆ ಆಂಜನೇಯ ಖಂಡಿತ ಬಿಡಲ್ಲ, ಊರು ಒಳಗಿರೋ ಗ್ರಾಮ ದೇವತೆ ಖಂಡಿತ ಬಿಡಲ್ಲ. ಅದಕ್ಕೆ ಹೇಳುತ್ತೆ, ಊರು ಗ್ರಾಮ ದೇವತೆನೋ ಊರ ಆಚೆ ಆಂಜನೇಯರನ್ನೋ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಹನುಮನಿಲ್ಲದ ಊರುಂಟೆ ಅನ್ನೋ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತದೆ. ಹಾಗೆಯೇ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅನ್ನೋ ಮಾತುಗಳನ್ನು ಕೂಡ ನೀವು ಉದಾಹರಣೆ ಸಹಿತವಾಗಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಎಸ್ ವೀಕ್ಷಕರು, ಈಗಾಗಲೇ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಅಫ್ಕೋರ್ಸ್ ಎಲ್ಲ ವ್ಯಕ್ತಿತ್ವಗಳಲ್ಲೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ರಾಜಕೀಯ ಅನ್ನೋದು ಇರುತ್ತೆ. ಆದರೆ ನಮ್ಮ ಪ್ರಜಾಪ್ರಭುತ್ವವನ್ನು ಆಳುವಂಥ ರಾಜಕೀಯ ನಾಯಕರುಗಳಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಕಾಣಬಹುದು, ಮುಂದಿನ ರಾಜಕೀಯ ಭವಿಷ್ಯ ಯಾವ ರೀತಿ ಇರುತ್ತೆ, ತದಮೂಲಕ ನಮ್ಮ ಪ್ರಜೆಗಳು ಯಾವ ರೀತಿ ಇರ್ತಾರೆ, ಕೇಳೋಣ ಚಿಕ್ಕ ಬ್ರೇಕ್ ನಂತರ. TV5 ಸ್ಪೆಷಲ್ ಪ್ರೋಗ್ರಾಮ್ ಬ್ರಹ್ಮಾಂಡ ಗ್ರಹಣಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಬೆಂಗಳೂರಿಂದ ಶರತ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶರತ್ ಅವರೇ. ಹಲೋ, ನಮಸ್ಕಾರ ಶರತ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಬ್ರಹ್ಮಾಂಡ ಗುರುಜಿ ನಮ್ಮ ಜೊತೆಗಿದ್ದಾರೆ, ಮಾತನಾಡಬಹುದು, ನೇರವಾಗಿ ಪ್ರಶ್ನೆ ಕೇಳಬಹುದು. ನಮಸ್ತೆ. ನಮಸ್ತೆ ಗುರುಜಿಗಳೇ, ನಂದು ಹೆಲ್ತ್ ಮತ್ತೆ ಎಜುಕೇಶನ್ ಸ್ವಲ್ಪ ಕೇಳಬೇಕಾಗಿತ್ತು. ಬಿ ಫೈನಲ್ ಇಯರ್ ಓದ್ತಾ ಇದ್ದೀನಿ, ಮೆಕ್ಯಾನಿಕಲ್. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 15/1/96. ಸರಿಪ್ಪ. ಹೇಳ್ಬೇಕಾಯ್ತು ಗುರುಗಳೇ. ಏನು ನೀನು ಒಬ್ನೇನ ಮಗ? ಇಲ್ಲ ಗುರುಗಳೇ, ನಮ್ಮ ಅಕ್ಕ ಇದ್ದಾರೆ. ನನ್ನ ಫ್ಯೂಚರ್ ಹೆಂಗಿದೆ, ಈ ಸತಿ ಫೈನಲ್ ಇಯರ್ ಬೇರೆ, ಪ್ಲೇಸ್ಮೆಂಟ್ ನಡೀತಾ ಇದೆ ಕಾಲೇಜಲ್ಲಿ. ಪಾಪ. ಒಂದೆರಡು ಅಟೆಂಡ್ ಮಾಡಿ ಬಂದಿದ್ದೀನಿ, ಕೆಲಸ ಸಿಗುತ್ತೆ ಗುರುಗಳೇ? ಸರಿ, ಎಲ್ಲ ಸಿಗತ್ತೆ. ಕನ್ನಡಕ ಏನು ಹಾಕೊಂಡಿಲ್ವಾ ನೀನು? ಹಾಕೊಂಡಿದ್ದೀನಿ ಗುರುಗಳೇ, ಈಗ ಇಂಜಿನಿಯರಿಂಗ್ 3rd ಸೆಮ್ ಇಂದ ಹಾಕೊಂಡ್ಬಿಟ್ಯಾ? ಸೊ ರವಿ ಎಂಟ್ರಿ ಆಗ್ಬಿಟ್ಟಿದ್ದಾರೆ. ನಿಮ್ ತಂದೆ ಹೇಗಿದ್ದಾರೆ? ತಂದೆಯವರು ರಿಟೈರ್ಡ್ ಆಗಿದ್ದಾರೆ, 66 ಇಯರ್ಸ್ ಗುರುಗಳೇ. ಸರಿ, ವೆರಿ ಗುಡ್. ಈಗ ನಿಮ್ಮ ಅಕ್ಕ ಜೊತೆಗೆ ನಿನಗೆ ನಿಮ್ಮ ತಂದೆ ತಾಯಿಗೆ ಏನ್ ಮಾಡಕ್ ಹೇಳು, ನಿನ್ನ ಫ್ಯೂಚರ್ ಚೆನ್ನಾಗಕ್ಕೆ ಕುಜರಾಹು ಸಂಧಿ ಹೋಮ. ನಿಮ್ಮ ಅಮ್ಮನಿಗೂ ಹೇಳು, ನಿಮ್ಮ ಅಪ್ಪನಿಗೂ ಹೇಳು, ಕುಜರಾಹು ಸಂಧಿ ಹೋಮ ಅಂತ. ಅಂದ್ರೆ 2 ಪ್ಲಾನೆಟ್ಸ್ ಟುಗೆದರ್, ಎಲ್ಲಾದ್ರಲ್ಲೂ 2 ಪ್ಲಾನೆಟ್ಸ್ ಟುಗೆದರ್. ನೀನು ಕುಂಡ್ಲಿ ತೆಗೆದು ನೋಡಿದ್ರೆ 2 ಇರುತ್ತೆ. ಸೊ ಅವಾಗ ಏನ್ ಮಾಡುತ್ತೆ, ಕುಜರಾಹು ಸಂಧಿ ಹೋಮನ್ ಮಾಡಿಸ್ಕೊಂಡಾಗ ಸಹೋದರಿಗಿರ್ತಕ್ಕಂಥ ನಕ್ಷತ್ರ ಬಲ
ಮಗನಿಗೆ ಅಂದರೆ ನಿನಗೆ ಅಭಿವೃದ್ಧಿ ಮಾಡಿಸೋದು ಕಮ್ಮಿ ಮಾಡಿಸುತ್ತೆ, ಅಥವಾ ನಿನ್ನ ನಕ್ಷತ್ರ ಅವಳಿಗೆ ಅಭಿವೃದ್ಧಿ ಕಮ್ಮಿ ಮಾಡುತ್ತೆ. ಸೊ ನೀನು ಮಾಡ್ಕೋಬೇಕಾದ್ರೆ ಕುಜರಾಹು ಸಂಧಿ ಹೋಮ. ನಿನ್ನ ಜೀವನಾಪೂರ್ತಿ ಯಾರನ್ನ ಅಂದರೆ ಲಕ್ಷ್ಮೀ ನರಸಿಂಹನ್ ಚೆನ್ನಾಗಿ ಇಟ್ಕೋ. ನಿನ್ನ ಎಜುಕೇಷನ್ಗೆ ಕಾಪಾಡೋನು ಲಕ್ಷ್ಮೀ ನರಸಿಂಹಸ್ವಾಮಿ. ಅದಕ್ಕೆ ನೀನು ಏನು ಮಾಡು, ಪ್ರತಿ ಮಂಗಳವಾರ ಸೂರ್ಯ ಅಸ್ತವಾದ ಮೇಲೆ, ಸೂರ್ಯ ಹುಟ್ಟಿದಾಗಲ್ಲ ಮುಳುಗದ ಮೇಲೆ ಲಕ್ಷ್ಮೀ ನರಸಿಂಹ ಅಥವಾ ಯೋಗ ನರಸಿಂಹ ಅಥವಾ ಬರೀ ನರಸಿಂಹಸ್ವಾಮಿ ನಿನಗೆಲ್ಲ ಹತ್ರದಲ್ಲಿದೆಯೋ ಹಲೋ ಅಂದ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಪ್ರತ್ಯಕ್ಷವಾಗಿ ತಿಂಗಳಿಗೆ ಒಂದು ಸಲ ಒಂದು ನಿಂಬೆಹಣ್ಣನ್ನು ಹಾರವನ್ನು ಹಾಕ್ಸು. ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಹಾಕ್ಸು. ಖಂಡಿತ ಇನ್ನೆಲ್ಲವೂ ಲಕ್ಷ್ಮೀ ನರಸಿಂಹ ನೋಡ್ಕೊತಾನೆ, ಒಳ್ಳೆಯದಾಗತ್ತೆ. ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಮಂಜುನಾಥ್ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಕೇಳಿಕೊಂಡು ಇಲ್ಲಿ ಮಾತನಾಡಬೇಡಿ. ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ನಮ್ಮ ಜೊತೆಗೆ ಮಾತನಾಡಿ. ಎಸ್ ಮಂಜುನಾಥ್ ಅವರೇ, ಓಕೆ, ಡಿಸ್ಕನೆಕ್ಟ್ ಆಗಿದೆ. ಈಗಾಗಲೇ ಮಾತನಾಡ್ತಾ ಇದ್ವಿ, ಪ್ರಕೃತಿ ವಿಚಾರವಾಗಿ ಮಾತನಾಡ್ತಾ ಇದ್ವಿ, ಸಾಕಷ್ಟು ಸ್ಪಷ್ಟ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಈಗ ರಾಜಕೀಯ ಕ್ಷೇತ್ರದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗಬಹುದು, ಯಾವೆಲ್ಲ ಪ್ರಮುಖ ನಾಯಕರುಗಳ ಮುಂದಿನ ಭವಿಷ್ಯ ಯಾವ ರೀತಿ ಇರುತ್ತೆ, ರಾಜಕೀಯ ಭವಿಷ್ಯ, ತದನಂತರ ನಮ್ಮ ಪ್ರಜೆಗಳಿಗೆ ಯಾವ ರೀತಿಯಾದಂಥ ಕಾಲ ಇದು. ನಂಬರ್ 1, ರಾಜಕೀಯ ಭವಿಷ್ಯದಲ್ಲೇ ಈಗ ನಡೀತಕ್ಕಂಥದ್ರಲ್ಲಿ ಇದೇ ಹಾಸನಾಂಬೆಯಲ್ಲಿ 11 ತಿಂಗಳ ಮೊದಲೇ ಬ್ರಹ್ಮಾಂಡ ಗುರುಗಳು ಒಬ್ಬರೇ ಪ್ರಿಡಿಕ್ಟ್ ಮಾಡಿದ್ದು ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ನಂಬರ್ 2, ಈಗ ಅತಂತ್ರ ಸರ್ಕಾರ ಅಂತ ನೀವೆಲ್ಲ ಪಾಪ ಮಾಧ್ಯಮಗಳು ಹೇಳ್ಕೊಂಡಿದ್ದಾರೆ. ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಸರ್ಕಾರ ಉಳ್ಹೋಗುತ್ತೆ, ಬಿದ್ದು ಹೋಗುತ್ತೆ. ಸೊ ಈ ಸಮ್ಮಿಶ್ರ ಸರ್ಕಾರ ಇರೋದೇ ಇಲ್ಲ. ಜಾಸ್ತಿ ಅಂದರೆ ಜನವರಿ 20th ಅಷ್ಟೊತ್ತಿಗೆ ಹೋಗೇ ಬಿಡುತ್ತೆ. ಓಕೆ, ಏನು ಅಂದರೆ ಒಬ್ಬ ರಾಜ ಯಾವತ್ತು ಬೇಜಾರು ಮಾಡ್ಕೊತಾನೆ, ಒಬ್ಬನ ಹೊಡೆದ್ರೆ ಸರಿ, ಎರಡನೇವನು ಹೊಡೆದ್ರೆ ಸರಿ, ಮೂರನೇವನು ಚುಚ್ಚಿದ್ರೆ ಸರಿ, ಸ್ವಂ ಪಕ್ಷದಿಂದಾನೇ ಎಲ್ಲರೂ ತಲೆ ತಿಂತಾ ಇದ್ರೆ ತೋಮರ ಇಲ್ಲಿ ರಾಜೀನಾಮೆ ಪತ್ರ ಕೊಟ್ಬಿಡ್ತೀನಿ ಹಾಳಾಗೋಗ್ಲಿ ಅಂತ ಕುಮಾರಸ್ವಾಮಿಗಳು ಕೊಟ್ಟುಬಿಡ್ತಾರೆ. ಇಂತಹ ಪರಿಸ್ಥಿತಿ ಆಗುತ್ತೆ ಈ ರಾಜ್ಯದ. ಈಗ ಪರಿಸ್ಥಿತಿ ಸರಿ ಹೋಗಿದೆ ಅಂತ ಅನಿಸ್ತಾ ಇದೆಯಾ? ಖಂಡಿತ ಹೋಗಲ್ಲ. ಇದು ಯಾವ ಕಾಲಕ್ಕೂ ನಾಳೆ ನೀವು ಬರ್ಕೊಂಡು ಇಟ್ಕೋ. ಇದೇ TV5ಗೆ ಇದಕ್ಕೆ ಮೊದಲು ಬಂದಿದ್ದೀನಿ, ತಿರುಗಿ ಪಾಪ ಕರೆಸ್ಬಿಟ್ಟು ಗುರುಗಳೇ ನೀವು ಹೇಳಿದ್ದು ನಿಜವಾಗೋಯ್ತಲ್ಲ ಅಂತ ಆಮೇಲೆ ನೀವು ಕರೆಸಿ ಬಿಟ್ಟರೆ ಬಿಡಿ. ಒಂದೇನು ಅಂದರೆ ಮಾಧ್ಯಮಗಳಲ್ಲಿ ಇವತ್ತು ನಾನು ಹೇಳೋದು ಅಂದರೆ ಕೇತುಗ್ರಸ್ತ ಚಂದ್ರಗ್ರಹಣ ಎಷ್ಟು ಮಟ್ಟಿಗಾಗತ್ತೆ ಅಂದರೆ ಮಾಧ್ಯಮದವ್ರಿಗೂ ರಾಜಕೀಯದವ್ರಿಗೂ ದೊಡ್ಡ ಜಗಳಗಳು ನಡೆಯುತ್ತೆ. ಅಂದರೆ ಎಲ್ಲಿವರೆಗೂ ಬರ್ತಾರೆ ಅಂದರೆ ಇನ್ಮೇಲೆ ಯಾವ ಪಕ್ಷದವ್ರದ್ದು ಯಾವ ರಾಜಕೀಯದವ್ರದ್ದು ನಾವು ಟಿವಿಗಳಲ್ಲಿ ಹಾಕಲ್ಲಪ್ಪ, ಇನ್ಮೇಲೆ ಬೇರೆ ಏನಾದರೂ ಪ್ರೋಗ್ರಾಮ್ಗಳು ಮಾಡ್ಕೊತೀವಿ ಅನ್ನೋ ಮಟ್ಟಿಗೆ ಬರ್ತಾರೆ, ಬಿಕಾಸ್ ಆಫ್ ಕೇತು. ನಂಬರ್ 2, ಆಕಾಶದಲ್ಲಿ ಕೇತುನೇ ನಮ್ಮ ಸ್ಯಾಟಲೈಟ್ ಅಂತ ಕರಿತೀವಿ. ಸ್ಯಾಟಲೈಟ್ ಡಿಪಾರ್ಟ್ಮೆಂಟ್ ಯಾರು ಅಂದರೆ ಕೇತು. ಆ ಸ್ಯಾಟಲೈಟ್ ಕೆಟ್ಟು ಹೋಗಿ 1377 ಚಾನೆಲ್ಗಳು ಆಲ್ ಓವರ್ ಇಂಡಿಯಾ ಇರತಕ್ಕಂಥದ್ರಲ್ಲಿ ಈ ಸ್ಯಾಟಲೈಟ್ ಕೆಟ್ಟೋದ್ರೆ ಟಿವಿಗಳು ಯಾರು ನೋಡ್ತಾರೆ? 1377 ಚಾನೆಲ್ ಬರುತ್ತೆ 2018 ನಂತರ. ಈ ಬರ್ತಕ್ಕಂಥ ಕೇತುಗ್ರಸ್ತ ಚಂದ್ರಗ್ರಹಣ ಎಲ್ಲಿ ಮಟ್ಟಿಗೆ ಬರುತ್ತೆ ಅಂದರೆ ಬೆಳಗಿಂದ ಹಲೋ ಅಂತ ಹಿಂಗೆ ಟಿವಿ ಹಾಕೊಂಡು ಕೂತ್ಕೊಂತಾರೆ, ತಿಂಡಿ ಆದ ತಕ್ಷಣ ಮತ್ತೆ ಹಿಂಗೆ ಹಾಕೊಂಡು ಕೂತ್ಕೊಂತಾರೆ, ಊಟ ಆದ ತಕ್ಷಣ ಮತ್ತೆ ಹಿಂಗೆ ಅನ್ಕೊಳ್ತಾರೆ, ಇದನ್ನೇ ಮಾಡ್ಕೊಂಡು ಕೂತ್ಕೊಂಡು ರಾತ್ರಿ ಆಗೋಷ್ಟಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಅಂದರೆ ಅಷ್ಟು ಮಾಧ್ಯಮಗಳು ಯಾಕೆ ಬರುತ್ತೆ ಅಂದರೆ ಕೇತುನೇ ಜಾಸ್ತಿ ಪ್ರಭಾವ. ಸೊ ಕೇತು ಕತ್ರಿ ಅಂತ ನಿನಗೆ ಹೇಳಿದ್ದೀನಿ. ಒಂದು ಮದುವೆನ ಮಾಡ್ಬೇಕಾದ್ರೆ ಗುರುಬಲ ಮತ್ತು ಕನ್ಯಾ ಲಗ್ನವನ್ನು, ಕನ್ಯಾ ಬಲವನ್ನು ನೋಡ್ತೀವಿ ಗಂಡು ಹೆಣ್ಣಿಗೆ. ಅದೇ ರೀತಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಪರಿಪೂರ್ಣವಾಗಿ ಕಾಂಗ್ರೆಸ್ ಮತ್ತು JDS ಯಾವ ಕಾಲಕ್ಕೂ ಈ ರೀತಿ ಇರತಕ್ಕಂಥ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತೆ. ನಂಬರ್ 2, ದೇವೇಗೌಡರು ಪಾಪ ಏನು ಕಾಂಗ್ರೆಸ್ ಜೊತೆ ಅಕಸ್ಮಾತ್ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ, ಖಂಡಿತ ಜಪ್ಪಯ್ಯ ಅಂದರೂ ಶಿವನ ಮೇಲೆ ಆಣೆ ಅವ್ರ ಜೊತೆಗೆ ಹೋಗಲ್ಲ. ಹಿ ವಿಲ್ ಬಿ ಅಲೋನ್. ತೃತೀಯ ರಂಗ ಅವ್ರ ಪಾಡ್ಗೆ ಅವ್ರು ಮಾಡ್ಕೊತಾರೆ ಹೊರತು ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳಲ್ಲ, ಇದು ಶತಸಿದ್ಧ. ಹಾಗಾದರೆ ಈಗಾಗಲೇ ಅವರು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹೋಮ ಹವನಗಳನ್ನು ಮಾಡೋದು, ಸಾಕಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದು ಅವರಿಗೆ ಶ್ರೀರಕ್ಷೆ ಆಗಬಹುದಲ್ವಾ? ಶ್ರೀರಕ್ಷೆ ಮಾಡ್ಕೊಳ್ಳೋದು ಯಾರಿಗೆ ಗೊತ್ತಾ? ನಾನು ಚೆನ್ನಾಗಿರಲಿ ಅಂತ ಮಾಡ್ಕೊಳ್ಳೋದು, ಎಲ್ಲರೂ ಚೆನ್ನಾಗಿರಲಿ ಅಂತ ಯಾರೂ ಮಾಡ್ಕೊಳ್ಳಲ್ಲ. ಮನುಷ್ಯ ಅನ್ನೋನು ಸ್ವಾರ್ಥಿ. ಅದರಲ್ಲಿ ನಾನು, ನನ್ನ ಮಗ, ನನ್ನ ಕುಟುಂಬ ಫಸ್ಟ್ ಕ್ಲೀನ್ ಯುವರ್ ಹೌಸ್, ನೆಕ್ಸ್ಟ್ ದಿ ರೋಡ್, ಆಮೇಲೆ ದಿ ಸ್ಟೇಟ್, ಆಮೇಲೆ ದಿ ನೇಷನ್. ಒಬ್ಬ ಮನುಷ್ಯ ಚೆನ್ನಾಗಬೇಕು ಅಂದರೆ ಹೋಮ ಯಜ್ಞಾದಿಗಳನ್ನು ಮಾಡೋದು ಅವ್ರ ಮನೆ ಕುಟುಂಬ ರಕ್ಷಣೆಗೆ. ಶತ್ರುಗಳು ಇಲ್ಲದೆ ಇರಲಿ ಅಂತ ಸಂಹಾರಕ್ಕೂ ಯಾಗಗಳು ಮಾಡ್ತಾರೆ. ಅತಿರುದ್ರ ಯಾಗವನ್ನು ಯಾಕೆ ಮಾಡಿದ್ರು ಅಂದರೆ ಇವತ್ತಿನ ದಿವಸ ನನ್ನ ಮಗ ಮುಖ್ಯಮಂತ್ರಿ ಆಗಲಿ ಅಂತಲ್ಲ, ನಮಗೆ ಒಳ್ಳೇದಾಗಲಿ ಅಂತರು. ಸೊ ಸಣ್ಣದಾಗಿದ್ದ ಪಕ್ಷವೇ ಅಷ್ಟು ದೊಡ್ಡದಾಗಿ ಹೊಂಬೇಕಾದ್ರೆ ಇಡೀ ಜಗತ್ತಲ್ಲಿ ಎಲ್ಲಾದರೂ ರುದ್ರಯಾಗ ಮಾಡಿದ್ರೆ ಇದು ಆಗ್ತಿರ್ಲಿಲ್ಲ. ಶೃಂಗೇರಿಲೇ ಮಾಡಿದ್ದಕ್ಕೆ ಯಾಕಾಯ್ತು ಅಂದರೆ ಇವತ್ತು ಜಗದ್ಗುರುಗಳು ಒಂದು ಸಲ ಹಿಂಗೆ ಕಣ್ಣೆತ್ತು ನೋಡಿದ್ರೆ ಗಡ ಅಂತ ಯಾರೋ ಫೋನ್ ಇಟ್ಕೊಂಡು ಜಪಗಳು ಮಾಡಲ್ಲ, ಅಲ್ಲಿ ಸ್ಟ್ರಿಕ್ಟ್ ಆಗಿ ಒಂದು ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಮಾಡಿರೋ ಅತಿರುದ್ರ 2.5 ವರ್ಷ ಫಲ ಇರುತ್ತೆ. 2.5 ತಿಂಗಳಲ್ಲಿ ಫಲ ಸಿಕ್ಕಿಬಿಟ್ಟಿದೆ, 2.5 ವರ್ಷ ಇರುತ್ತೆ. ಸೊ ಅವ್ರ ಮನೆ ಕುಟುಂಬದಕ್ಕೆ ನನ್ನ ಮಗ ಚೆನ್ನಾಗಿರಲಿ, ನನ್ನ ಯಶಸ್ಸು ಕೀರ್ತಿ ಪದವಿ ನಾನು ನೋಡ್ಕೊತೀನಿ, ನನ್ನ ಮನೆ ಕುಟುಂಬದಲ್ಲಿ ಇನ್ನೊಬ್ಬನಿಗೂ ಒಳ್ಳೆ ರಾಜಕೀಯದ ಭವಿಷ್ಯ ಸಿಗಲಿ ಅಂತ ರೇವಣ್ಣನ ಮುಖಾಂತರಗೆ ಎಲ್ಲವೂ ಕುಟುಂಬಕ್ಕೆ ಮಾಡಿದ್ರು. ಅವರ ಪೂಜೆ ಪುನಸ್ಕಾರ ಅಂದರೆ ಇಡೀ ಜಗತ್ತಲ್ಲಿ ಒಂದು ಡಾಕ್ಟರ್ ಶುಡ್ ಬಿ ಅ ಡಾಕ್ಟರ್, ಪೊಲಿಟಿಷಿಯನ್ ಶುಡ್ ಬಿ ಡೂಯಿಂಗ್ ಒಳ್ಳೆ ಪೊಲಿಟಿಷಿಯನ್ ಅಂತ ಒಂದು ಪೊಲಿಟಿಷಿಯನಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಆಗಲಿ, ಜಯಲಲಿತಾ ಆಗಲಿ, ಒಳ್ಳೆ ಪೊಲಿಟಿಷಿಯನ್ಸು, ಕರುಣಾನಿಧಿ ಆಗಲಿ, ದೇವೇಗೌಡರಾಗಲಿ. ದೇವೇಗೌಡರು ಯಾವತ್ತೂ ಒಂದು ಹೆಗಲ್ ಮೇಲೆ ಟವಲ್ ಹಾಕ್ಕೊಂಡ್ರೆ ಇವ್ರನ್ನ ಭಾಳ ಚೆನ್ನಾಗಿ ಇಟ್ಕೊಳ್ಳಿ ಅಂತ.
ಎಡಗಡೆ ಟವಲ್ ಹಾಕ್ಕೊಂಡ್ರೆ ಅವತ್ತಿನ ದಿವಸ ಇವನ ಬಗ್ಗೆ ಹುಷಾರು ಅಂತ, ತಲೆ ಮೇಲೆ ಟವಲ್ ಹಾಕ್ಕೊಂಡ್ರೆ ಇವ್ನು ಮುಗಿಸೋವರೆಗೂ ಬಿಡಬೇಡಿ ಅಂತ. ಸೊ ಯಾವತ್ತು ಚುಚ್ಚಿರೋ ಪಿನ್ನ ಅವ್ರ ಹತ್ರಕ್ಕೆ ಇಟ್ಕೊಳ್ಳಲ್ಲ, ಜ್ಞಾಪಕ ಇಟ್ಕೋ. ಯಾವತ್ತೂ ಒಂದು ಆನೆ ಏನು ಹೇಳುತ್ತೆ, ಹಳೇದನ್ನ ಮರೆಯಲ್ಲ. ಇವರು ಇವತ್ತಿಗೂ ದೊಡ್ಡ ಐರಾವತ ಇದ್ದ ಹಾಗೆ ದೇವೇಗೌಡರು. ಪ್ರಜಾಪ್ರಭುತ್ವದಲ್ಲಿ ಜನಕ್ಕೋಸ್ಕರ ಇನ್ಮೇಲೆ ನಾವು ಮಾಡೋಣ, ಇವತ್ತು ಬಂದಿದ್ದೀವಿ ಅನ್ನೋದು ಮನದಟ್ಟಾಗಿದೆ ಅವರಿಗೆ. ಕುಮಾರಸ್ವಾಮಿಗೆ ಒಳ್ಳೆ ಹಾರ್ಟ್ ಇದೆ. ಸೊ ಆರಿದ್ರ ನಕ್ಷತ್ರ ತಂದೆ ಮಗನಿಗೆ ಒಂದೇ ಉದ್ದೇಶ ಏನು ಅಂದರೆ, ನೆಕ್ಸ್ಟ್ ನಮ್ಮ ಪಕ್ಷವನ್ನು ಮೇಲೆ ತೊಗೊಂಡು ಹೋಗಬೇಕು, ನಾವೆಲ್ಲರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವನೆ ಬಂದುಬಿಟ್ಟಿದೆ. ಸೊ ಆದ್ದರಿಂದ ಅವ್ರು ಯಾವ ಕಾಲಕ್ಕೂ ಬೇರೆ ಪಕ್ಷದ ಜೊತೆ ಹೋಗಲ್ಲ. ಇದೇ ರೀತಿಯಾಗಿ ಅವ್ರ ಮನೋಭಾವನೆ, ಪೂಜೆ ಪುನಸ್ಕಾರ, ಒಳ್ಳೆ ಸಂಸ್ಕಾರ ಅಂತ ಕುಟುಂಬ. ಅವ್ರ ಮನೇಲಿ ನೀನು ನೋಡು, ಯಾವ ಸಮಯಕ್ಕೆ ಎಲ್ಲಿ ಮಾಡಬೇಕು ಪೂಜೆ, ಏನು ಗಂಡಾಂತರ ಬಂದರೂ ಎಲ್ಲವೂ ನೋಡಿ ಆಧರಿಸಿ ಪರಿಪೂರ್ಣ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಶ್ರದ್ಧಾಂ ವಿದ್ಯಾಂ ಅಂತ. ಆ ಶ್ರದ್ಧೆ ಚೆನ್ನಾಗಿದ್ದರೆ, ಭಕ್ತಿ ನಿಜವಾಗಿದ್ದರೆ ಮನುಷ್ಯ ಮುಂದೆ ಬರ್ತಾನೆ. ಎಸ್, ಹಾಗೆಯೇ ಈಗ ಮುಂಬರುವ ಲೋಕಸಭಾ ಚುನಾವಣಾ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ಆದರೆ ವಾಸ್ತವದಲ್ಲಿ ಹಾಗಿಲ್ಲ ಅನ್ನೋದಿದೆ. ಹಾಗಾದರೆ ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿಯಾದಂಥ ಮಾತುಗಳನ್ನ ಆಡೋಕ್ಕೆ ಇಷ್ಟ? ಅಕಸ್ಮಾತ್ ಲೋಕಸಭೆಯಲ್ಲಿ ತಿರುಗಿ ಇವರಿಬ್ಬರು ಹೊಂದಾಣಿಕೆ ಆಗ್ಬಿಟ್ರೆ ನಾನು ಅವತ್ತೇ ನಾನು ವಿದ್ಯೆಯನ್ನು ಬಿಡಿಸಾಕ್ಬಿಡ್ತೀನಿ. ಏನು ಅಂದರೆ, ಅವರಿಗೆ ಆಗ್ತಕ್ಕಂಥದ್ದು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಇರ್ತಕ್ಕಂಥದ್ದು ಗಂಡಾಂತರ ಅಂತ ಮೊದಲಿಂದ ಹೇಳ್ಕೊಂಬಂದೆ. ನರೇಂದ್ರ ಮೋದಿ ಅವರಿಗೆ ಆತಂಕಗಳು ಆಗ್ತಕ್ಕಂಥದ್ದು ಹೇಳಿದಾಗ ಯಾರೂ ನಂಬಿಲ್ಲ. ಗಂಡಾಂತರ ಅಂದರೆ ಅದು ಆಕ್ಸಿಡೆಂಟ್ಸ್ ಆಗ್ಬೋದು, ಅಥವಾ ಆತಂಕಗಳು ಆಗ್ಬೋದು, ಉಗ್ರರಿಂದ ಕಷ್ಟ ಆಗ್ಬೋದು, ಶೀತಹೇಷಿಗಳಿಂದಾನೇ ತೊಂದರೆಗಳಾಗ್ಬೋದು, ಅಥವಾ ಹೊರಗಡೆ ಇರೋ ಟೆರರಿಸ್ಟ್ ಮುಖಾಂತರ ಅವ್ರನ್ನ ಸಾಯಿಸೋ ಕೊಲ್ಲೋ ಅವಕಾಶಗಳು ಇರ್ಬೋದು. ಇದೆಲ್ಲವೂ ಗಂಡಾಂತರದಲ್ಲಿ ಇಷ್ಟು. ನಾನು ಹಾಗೆ ಹೇಳಿದಾಗ ಅಫ್ಘಾನಿಸ್ತಾನಲ್ಲಿ ಇದನ್ನೇ ನಾನು 2 ವರ್ಷದಿಂದ ಹೇಳಿದಾಗ ಯಾರೂ ಕೇಳ್ತಕ್ಕಂಥ ಅವಕಾಶ ಇಲ್ಲ. ಬ್ರಹ್ಮಾಂಡಗಳು ಹೇಳ್ಬಿಡ್ತಾರೆ, ಹೆಂಗೆ ಮಾತಾಡ್ತಾರೆ ಅಂತ ಅನ್ಕೊಂತಾರೆ. ಆಗಬೇಕಾದಾಗ ಅಯ್ಯೋ ಹೌದ್ರಿ ನಿಜ ಅಂತ ಅವ್ರು ಮಾತಾಡ್ಕೊಂತಾರೆ. ತಿರುಗಿ ಮಾಧ್ಯಮದ ಕರೆದ್ಬಿಟ್ಟು ನೀವು ಹೇಳಿದ ನಿಜ ಅಂತ ಯಾರೂ ಪ್ರೋಗ್ರಾಮ್ ಮಾಡಿಲ್ಲ. ಆದರೆ ಇದೇ ವೈಶಿಷ್ಟ್ಯಪೂರ್ವಕವಾಗಿ ನರೇಂದ್ರ ಮೋದಿ ಅವರಿಗೆ ಅಫ್ಘಾನಿಸ್ತಾನಕ್ಕೆ ಹೋದಾಗ ಪ್ಲೇನು ನಿಧಾನವಾಗಿ ಇಳೀತು, ಕ್ರ್ಯಾಶ್ ಆಗಿಬಿಡ್ತಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್. ನಂಬರ್ 2, ಅಲ್ಲಿರೋ ಮುಷರಫ್ಗೆ ವಿಶೇಷವಾಗಿ ಹೋಗ್ತಕ್ಕಂಥ ಅವಕಾಶದಲ್ಲಿ ಅಲ್ಲಿ ನವಾಜ್ ಶರೀಫ್ಗೆ ಮೊಮ್ಮಗನ ಮದುವೆಗೆ ಯಾರೂ ಇಲ್ಲದೆ ಇವರೆಲ್ಲ ಪೈಲಟ್ನೆಲ್ಲ ಬಿಟ್ಬಿಟ್ಟು ನೆಟ್ಗೆ ಹೋಗ್ಬಿಟ್ರು. ಅಂದರೆ ಪ್ರೋಟೋಕಾಲ್ನೇ ಬಿಟ್ಬಿಟ್ಟು ಹೊಟ್ಟೋಗಿದ್ರು. ಆವಾಗ ಏನಪ್ಪ ಹಿಂಗೆ ಹೇಳ್ಬಿಟ್ಟು ಕೇಳಿದ್ರೆ ಹೊಟ್ಟೋದ್ರು ಅಂತ. ಪೂನಾನಲ್ಲಿ ಗನ್ ಇಟ್ಕೊಂಡು ಶೂಟ್ ಮಾಡೋ ಅವಕಾಶಗಳನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಮೊನ್ನೆ ರೀಸೆಂಟಾಗಿ ಮೋದಿನ ಸಾಯಿಸಬೇಕು ಅಂತ ಕುತಂತ್ರ ಮಾಡ್ತಿದ್ರು. ಇದನ್ನು ಈ ಗಂಡಾಂತರನ ಪಾರು ಮಾಡೋಕ್ಕೆ November 6th ಇಸ್ ದಿ ಲಾಸ್ಟ್ ಡೇಟ್. ಅವ್ರ ಅಕಸ್ಮಾತ್ ತಪ್ಪಿಸ್ಕೊಂಡು ವ್ಯವಸ್ಥಿತವಾಗಿ ಒಂದು ರಕ್ಷೆ ಇವತ್ತಿಗೂ ಪೂಜೆ ಪುನಸ್ಕಾರ ಮಾಡ್ತಾರೆ. ಅವ್ರು ಒಂದೇ ಒಂದು ಕಾಪಾಡುತ್ತೆ ಅನ್ನೋ ಒಂದು ವಿಶ್ವಾಸ ನನಗೇನು ಅಂದರೆ, ರಾಜ ಚೆನ್ನಾಗಿದ್ದರೆ ಮಂತ್ರಿಗಳು ಚೆನ್ನಾಗಿರ್ತಾರೆ, ಮಂತ್ರಿ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ಈ ಒಂದು ಅಭಿಮಾನದಲ್ಲಿ ನಾವೇನು ಹೇಳ್ತೀವಿ, ಎಲ್ಲರ ಮಂತ್ರಿಗಳ ಮುಖಾಂತರ ಹೇಳಿದ್ವಿ. ಕೆಲವು ಮಂತ್ರಿಗಳು ಹೋಗಿ ಹೇಳಲ್ಲ. ಏನು ಗೊತ್ತಾ, ಅಯ್ಯೋ ಬ್ರಹ್ಮಾಂಡಗಳು ಫೇಮಸ್ ಆಗ್ಬಿಟ್ಟು ಅಕಸ್ಮಾತ್ ನರೇಂದ್ರ ಮೋದಿ ಜೊತೆ ಫ್ರೆಂಡ್ ಆಗ್ಬಿಟ್ರೆ ನನಗೇನಾಗಬೇಕು, ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಇದೇ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ಮೋದಿ ವಿಲ್ ಅನೌನ್ಸ್ ಒನ್ ಮೋರ್ ಮೇಜರ್. ಏನು 2016ನಲ್ಲಿ ನೋಟ್ ಬ್ಯಾನ್ ಮಾಡಿದ್ರು, ಈಗ ಇನ್ನೊಂದನ್ನ ಹೊಸದಾಗಿ ಎಲ್ರಿಗೂ ಶಾಕಿಂಗ್ ನ್ಯೂಸ್ ಕೊಡ್ತಾರೆ. ನೋಟ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಆ ಸಮಯಕ್ಕೆ ಅವರಿಗೆ ಮೋದಿಗೆ ಸ್ವಲ್ಪ ಮಟ್ಟಿಗೆ ಚಂದ್ರ ಉಚ್ಚ ಸ್ಥಾನ, ನೀಚ ಶನಿ, ನೀಚ ಭಂಗ ರಾಜಯೋಗ ಅಂತ ಕರಿತೀವಿ. ಕೇತು ಬಂದಾಗ, ವೃಶ್ಚಿಕದಲ್ಲಿದ್ದಾಗ ಕೇತು ಬಂದಾಗ ಒಂದನ್ನು ಕೊಡ್ತಾನೆ, ಒಂದನ್ನು ಕಳ್ಕೊತಾನೆ. ಅದಕ್ಕೆ ಮೋದಿಗೆ ನಾನು ಒಂದು ಅಡ್ವೈಸ್ ಏನು ಅಂದರೆ, ನಿಮ್ಮ ತಾಯಿ ನೀವು ಸಂಕ್ರಾಂತಿ ಅಷ್ಟೊತ್ತಿಗೆ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ, ಹತ್ತಿರವಾಗಿ ಆದಷ್ಟು ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ, ಅವರ ಆರೋಗ್ಯ ಪರಿಸ್ಥಿತಿನ ವಿಚಾರಿಸಿ. ಯದ್ಭಾವಂ ತದ್ಭವತಿ. ಆ ಮರ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ, ಅವ್ರು ನೋಡ್ಕೊಳ್ಳಿ ಅನ್ನೋ ಒಂದನ್ನು ನಾನು ಸಲಹೆ ಕೊಡ್ಬೋದು. ನಂಬರ್ 2, ಮೋದಿಯವರ ಅಕಸ್ಮಾತ್ ಈ ಗಂಡಾಂತರಗಳನ್ನು ಪರಿವರ್ತನೆ ಪೂರ್ವಕವಾಗಿ ಪಾರಾಗ್ಬಿಟ್ರೆ ಇನ್ನು 6 ವರ್ಷ ಹಿ ವಿಲ್ ಬಿ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾರು ಬಂದು ಅಲ್ಲಾಡ್ಸೋಕ್ಕಾಗಲ್ಲ, ಯಾವ ರಂಗಗಳು ಅಲ್ಲಾಡ್ಸೋಕ್ಕಾಗಲ್ಲ. ಇದು ಸತ್ಯ ಸತ್ಯ ಸತ್ಯ. ಓಕೆ ಗುರುಗಳೇ, ತುಂಬ ಸೊಗಸಾಗಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಗ್ರಹಣದ ಸಂದರ್ಭ ಅಂತ ಬಂದಾಗ ಎಲ್ರಿಗೂ ಕೂಡ ಒಂದು ಕಾಡೋ ಪ್ರಶ್ನೆ ಅಂದರೆ, ಯಾವ ಸಮಯದಲ್ಲಿ ಆಹಾರ ಸೇವನೆ ಮಾಡಬೇಕು, ಹಾಗೆಯೇ ಗ್ರಹಣದ ನಾವು ಯಾವಾಗ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗೊಂದಲಗಳಿರುತ್ತವೆ. ಅದ್ರ ಬಗ್ಗೆ ಒಂದಿಷ್ಟು ಪರಿಹಾರವನ್ನು ಕೊಡ್ಬೋದು. ಏನು ಅಂದರೆ, ಎಲ್ಲ ವೀಕ್ಷಕರಿಗೂ ಹೇಳೋದು, ಈ TV5 ಮುಖಾಂತರ ನಿಮ್ಗೆಲ್ಲರಿಗೂ ತಿಳಿಸೋದು, ಪ್ರತಿಯೊಬ್ಬರು ಕೇಳ್ರಪ್ಪ ಅನ್ಬೋದು, ಏಯ್ ಕೇಳ್ರೋ ಅನ್ಬೋದು, ಏಯ್ ಕೇಳ್ತಿರೋ ಇಲ್ವೋ ಅನ್ಬೋದು. ದಂಡಂ ದಶಗುಣಂ ಭವೇತ್. ಚಿಕ್ಕವರಾದರೆ ಜಾಡ್ಸ್ ಓದಿಬೋದು, ಒದ್ದು ಹೇಳ್ಬೋದು. ತಂದೆ ತಾಯಿ ಅಂದರೆ ಹೇಳ್ತಾರೆ. ಮಕ್ಕಳು ತಂದೆ ತಾಯಿ ಮಾತೇ ಕೇಳ್ದಿದ್ರೆ ಬೇರೆಯವ್ರ ಮಾತು, ಎಲ್ಲೋ ಕೂತ್ಕೊಂಡಿರೋ ಗುರುಗಳ ಮಾತು ಕೇಳ್ತಾರೆ. ಒಂದು 30% ಕೇಳ್ತಾರೆ, ಒಂದಷ್ಟು ಜನ ಅಯ್ಯೋ ಬಿಡಿ ಅಂತಾರೆ. ಆದರೆ ನೀವೆಲ್ಲರಿಗೂ ಕೇಳಬೇಕು, ಕೇಳ್ಕೊಂಡ್ರೆ ಒಳ್ಳೆಯದು, ಕೇಳದಿದ್ದರೆ ನಿಮ್ಮ ಕರ್ಮ. ಅದಕ್ಕೆ ಕರ್ಮಣ್ಯವ ಅಧಿಕಾರಸ್ಯೇ ಮಾಫಲೇಶು ಕದಾಚರ. ನೀವು ಮಾಡಬೇಕಾದಿಷ್ಟೇ. ದಯವಿಟ್ಟು ಆ ಕಾಲದಲ್ಲಿ ಯಾವ ಟೆಲಿಸ್ಕೋಪ್ಗಳು ಇರಲಿಲ್ಲ, ಎಲ್ಲರೂ ಟೆಲಿಸ್ಕೋಪ್ ನೋಡಬಾರ್ದು ಅಂತ ಎಲ್ಲೂ ಶಾಸ್ತ್ರ ಹೇಳಿಲ್ಲ. ಸೂರ್ಯನ ಮಾತ್ರ ನೇರಕ್ಕೆ ದೃಷ್ಟಿಯಲ್ಲಿ ನೋಡಬೇಕು ಅಂತ ಅವಕಾಶಗಳು ಇರಲಿಲ್ಲ. ಅದನ್ನು ಸ್ಯಾಂಡ್ ಪೇಪರಲ್ಲಿ ನೋಡ್ತೀವಿ, ತದನಂತರ ಟೆಲಿಸ್ಕೋಪಲ್ಲಿ ನೋಡ್ತೀವಿ. ನೇರ ದೃಷ್ಟಿಯಲ್ಲಿ ಮಾಡಬೇಡಿ ಅಂತ ಕಣಕ್ಕೆ ಹಾಕ್ಕೊಂತಿದ್ವಿ. ಚಂದ್ರಗ್ರಹಣ ತಂಪಾಗಿರೋದ್ರಿಂದ, ರಾತ್ರಿ ಇರೋದ್ರಿಂದ ಆ ಸಮಯಕ್ಕೆ ನೋಡ್ತಾ ಕೂತ್ಕೊಳ್ಳೋಕ್ಕಲ್ಲ. ಯಾರೋ ಹುಚ್ಚರೋ ತೀರಾ ರಾತ್ರಿ ಎದ್ದು ಬಿಟ್ಟು ನೋಡೋಣ ಅಂತ ಕುಕ್ಕರ್ಸ್ಕೊಂಡಿರ್ಬೋದು, ಟಿವಿಗಳಲ್ಲಿ ಹಾಕ್ತಾರೆ, ನೋಡ್ಕೊಳ್ಳಿ. ಆದರೆ
ಒಂದು, ನೀವು ಮೂಮೆಂಟ್ಸ್ ಈ ಸಲ ಮಾತ್ರ ಚಂದ್ರಗ್ರಹಣದಲ್ಲಿ ಮೂಮೆಂಟ್ಸ್ ಬೇಡ. ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಬಾಯಿ ಮುಚ್ಕೊಂಡು ಅಲ್ಲೇ ಇದ್ಬಿಡಿ. ರಾತ್ರಿ ಬಂದ್ಬಿಡ್ತೀನಿ, ಸೆಕೆಂಡ್ ಶಿಫ್ಟ್ ಮುಗ್ದೋಯ್ತು, ಒಂದು 2 ಗಂಟೆಗೆ ಕ್ಯಾಬ್ ಬಂದ್ಬಿಡ್ತು, ಒಂದು ಮನೆಗಿನಾಗ ಬಂದ್ಬಿಟ್ಟಿರ. ಯಾರ್ಯಾರು ಕ್ಲಬ್ಬಲ್ಲಿ ಕುಕ್ಕರ್ಸ್ಕೊಂಡು ಯಾರಾದ್ರೂ ಕೂತ್ಕೊಂಡು ಇನ್ನೊಬ್ಬನ ಜೊತೆ ಕೂತ್ಕೊಂಡು ಅಥವಾ ಜಲ್ಸಾಡಿ ಆಡಿಕೊಂಡು ಕೂತಿದ್ರೆ ನಿಮ್ಮ ಹಣೆ ಬರ ಯಾರೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಲಿವರಲ್ಲೇ ಕೂತಿರೋದು ಶನಿ, ಅನುಭವಿಸಕ್ಕೆ ಸಿದ್ಧವಾಗಿ ರೆಡಿಯಾಗಿ ಇರಿ. ತದನಂತರ ಯಾರು ಏರೋಪ್ಲೇನಲ್ಲಿ ಏನಾದ್ರು ಪ್ರಯಾಣ ಮಾಡಬೇಕಾದ್ರೆ ಆವತ್ತು ರದ್ದು ಮಾಡಿ. ಅಂದರೆ ಯಾವುದಾದ್ರು ಟ್ರಾವೆಲಿಂಗ್, ಬೇರೆಯವನು ಅವ್ನು ತಿಥಿಗೆ ಹೋಗಿರ್ತಿರೋ, ಯಾವುದೋ ಮದುವೆಗೆ ಹೋಗ್ತಿರೋ, ಬೆಳಗ್ಗೆ ಎದ್ದು ಹೋಗಿ ಒಂದು 5 ಗಂಟೆಗೆ ಆದಮೇಲೆ ಗ್ರಹಣ ಬಿಟ್ಟ ಮೇಲೆ ಹೋಗಿ. ಆದರೆ ರಾತ್ರಿ ಪ್ರಯಾಣ, ರಾತ್ರಿನೇ ಹತ್ಬಿಡ್ತೀನಿ ಬಸ್ಸು, ಬೆಳಗ್ಗೆ ಹೋಗ್ಬಿಡ್ತೀನಿ. ಶುಕ್ರವಾರ ಆಗಿರೋದ್ರಿಂದ ವೀಕೆಂಡು ಎಲ್ಲರೂ ಪಾರ್ಟಿ ಮಾಡೋಣ ಅಥವಾ ಒಂದೊಂದು ಊರಿಗೆ ಹೋಗಿ ಬಂದುಬಿಡೋಣ ಅಂತ ಮರ್ಕೇರಾಗಿ ಹೋಗಿ ಕೂರಿಸ್ಕೊಳ್ಳೋದು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಊಟಗಳನ್ನು 6 ಗಂಟೆಗೆ ಮುಗಿಸಿ. ತದನಂತರ ನದಿಗಳ ಹತ್ರ ಹೋಗಿ ಸಂಧ್ಯಾ ವಂದನೆಯ ಪೂಜೆ ಪುನಸ್ಕಾರಗಳನ್ನ ಜನವಾರ ಬದಲಾಯಿಸ್ಕೊಳ್ಳೋದು, ಸಿದ್ಧಿ ಮಾಡ್ತೀವಿ ಅನ್ನೋದು ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಬೆಳಗಿನ ಜಾವದಲ್ಲಿ ಮಾಡಿಕೊಂಡ್ರೆ ವ್ಯವಸ್ಥೆ ಒಳ್ಳೆಯದು. ನಿಮಗೆಲ್ಲರಿಗೂ ಈ ಒಂದು ಗ್ರಹಣ ಉತ್ತಮವಾಗಿರಲಿ, ಎಲ್ರಿಗೂ ಶಾಂತಿ ನೆಮ್ಮದಿ ವಾತಾವರಣ ಕಳಲಿ ಅಂತ ನಮ್ಮ ಅಭಿಪ್ರಾಯ. ಆದರೆ ನೀರುಗಳ ಹತ್ರ ಜಾಗ್ರತೆ ಜಾಗ್ರತೆ ಜಾಗ್ರತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದ ಗುರುಜಿ, ಆದಷ್ಟು ತುಂಬ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ. ಓಕೆ ವೀಕ್ಷಕರೇ, ತಾವು ಕೂಡ ಗಮನಿಸಿದ್ರಿ. ಮುನ್ನೆಚ್ಚರಿಕೆಯ ಕ್ರಮಗಳಾಗಿ ಏನೆಲ್ಲ ನಾವು ಪಾಲನೆ ಮಾಡಬಹುದು ಅನ್ನೋದನ್ನು ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಪಾಲನೆ ಮಾಡೋದು ಬಿಡೋದು ಕೂಡ ನಿಮಗೆ ಬಿಟ್ಟದ್ದು ಅನ್ನೋ ಒಂದು ಮಾತುಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಹೇಳ್ತಾ ಈ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಜೈ ಕಾಳ.